ಉಸಿರಿದ್ದಲ್ಲಿ ಎಲ್ಲ ಕೂಡ್ತದೆ ಉಸಿರಿರ್ಲಿಲ್ಲ ಅಂದ್ರೆ ನನ್ನ ಕೂಡುದು ಅಲ್ಲೇನೈತಿ ಬಿಡು ಹೌದು. ಇಲ್ಲಿ ಏನಾರ ಒಂದು ಇಂದ್ರಿಯಗಳ ರೂಪ ಆತಿ, ಗಾಯನ ಆತಿ, ಇಲ್ಲ ಅಂದ್ರೆ ನಾಲ್ಗೆ ರುಚಿ ಅಂತದ್ದು ಅಲ್ಲಿ ಸಿಗ್ತೈತಿ ಅಂದ್ರೆ ಕೂಡ್ತೈತಿ. ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ. ಏನೈತಿ ನಮಗೆ ಬೇಕಾದದ್ದು ಅವ್ರಿಗೆ ಹುಡುಕೋದು ಎಲ್ಲಿ ಇಂದ್ರಿಯಗಳಿಗೆ ಗೋಚರ ಆಗೋದ್ರೆ ಹುಡುಕಾಗುತ್ತೆ. ಇಲ್ಲಿ ಯಾವುದೋ ಅಲ್ಲಿ ಸಿಗಬೇಕು, ಇಲ್ಲೇನೈತಿ ಬಿಡ ಅತ್ತಾಗ ಹೋಗಿ ನಡೆಯಲ್ಲಿ ಎಲ್ಲಿ ಸಿಗ್ತೈತೆ ಅಲ್ಲಿ ಹುಡುಕೋತ ತಿರ್ಗಾಗ್ತೇವೆ ನಾವು. ನಮಗೆ ಬೇಕಾದದ್ದು ಸುಖಾರ ಅಂತೆ. ಸುಖ ಯಾವುದು? ಯಾವ ಇಂದ್ರಿಯಗಳಿಗೆ ಗೋಚರ? ವಿಷಯಗಳು ಗೋಚರ ಆಗ್ತಾವೆ. ಇಂದ್ರಿಯಗಳಿಗೆ ಸುಖ ಅನುಭವ ಬರೋದಿಲ್ಲ. ಕಣ್ಣಿಗೆ ರೂಪ ಹತ್ತತಿ, ಕಿವಿಗೆ ಗಾಯನ ಹತ್ತತಿ, ನಾಲಿಗೆ ರುಚಿ ಹತ್ತತಿ, ಚರ್ಮಕ್ಕೆ ಸ್ಪರ್ಶ ಹತ್ತತಿ. ಸುಖ ಏನಾರು ಹತ್ತತಿ? ಸುಖ ಯಾವ ಇಂದ್ರಿಯಗಳಿಗೂ ಅದು ಹತ್ತೋದಿಲ್ಲ. ಇದು ಹೊಳಿವಲ್ಲ ನಮಗೆ. ನಾವು ಇಂದ್ರಿಯಗಳಿಗೆ ಮುಖಾಂತರ ಅದ ಸುಖರೂಪ ಅಂತ ತಿಳ್ಕೊಂಡೇವೆ. ಇಂದ್ರಿಯಗಳಿಗೆ ಗೋಚರ ಯಾವುದಕ್ಕೈತಿ? ವಿಷಯ ವಸ್ತುಗಳು ಗೋಚರಕ್ಕಾವು ಇಂದ್ರಿಯಗಳಿಗೆ. ಸುಖ ಗೋಚರ, ಸುಖದ ಅನುಭವ ಆಗೋದು. ಅದನ್ನು ಹೆಂಗೆ ಅನುಭವದಿಂದ ನೋಡಂತ ಹೇಳ್ಯಾರ ಹೊರತು ಇಂದ್ರಿಯಗಳಿಂದ ನೋಡಂತ ಹೇಳಿಲ್ಲ. ನಾವು ಇಂದ್ರಿಯಗಳ ಮಜಾಕ್ ಬಂದು ಹತ್ತಿಬಿಟ್ಟೇವೆ. ಇಂದ್ರಿಯಗಳಿಗೆ ಮಜಾ ಮಾಡೋದು ಬಂದಾದಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ಬಿಡ ನಾವು ಭಾಳ ದಿನದಿಂದ ಮಾಡ್ಕೊಂತ ಬಂದು ರೂಢಿ ಆಗಿಬಿಟ್ಟೈತಿ, ಬಿಟ್ಟು ಹೆಂಗೆ? ಹೌದು. ಅದೇ ವ್ಯವಸಾಯನ ಮಾಡೋದು. ಎಚ್ಚರ ಬರೀ ಒಂದು ಇಂದ್ರಿಯಗಳ ವ್ಯಾಪಾರ ಮಾಡಿದ್ರಾಗ ಸುಖರೂಪ ಐತಿ ಅಂತ ಅವನು ಮಾಡ್ಬೇಕಾದ್ರೆ ಎಷ್ಟು ತೇಗ್ಬೇಕಾಗತ್ರಿ? ಆಯಾ ವಿಷಯಗಳ ಸಂಗ್ರಹ ಮಾಡ್ಬೇಕಾರೆ ಆಯಾ ಇಂದ್ರಿಯಗಳಿಗೆ ತೇಗ್ಬೇಕಾಗತ್ತಿಲ್ಲ. ಜನ್ಮಾಂತರ ಅದನ್ನು ಮಾಡ್ಕೊಂತ ಬಂದಿ. ಏನು ಲಾಭ ಆಯ್ತು ನೀವು ಮಾಡಿದ್ದು? ಏನಾಯ್ತು ನೋಡಂಗ ಮಾಡಿದ್ದೆಲ್ಲ ವಿಚಾರ ಮಾಡಿ ಹೆಜ್ಜೆ ಇಡ. ಏನಾರು ಮಾಡ್ಬೇಕಾದ್ರೆ ಇಂದಡೆ ಪಶ್ಚಾತ್ತಾಪ ಮಾಡಿದ್ದೇನು ಉಪಯೋಗ? ಏನು ಉಪಯೋಗ? ಎಲ್ಲ ಗುಡ್ಡ ಕಲ್ಲು ಹೋಗ್ತಾನೆ. ಹಗಲಿ ರಾತ್ರಿ ದುಡಿದು ಇಂದ್ರಿಯಗಳ ಮಜಾ ಮಾಡಿದ್ವಿ. ಉಳಿತೇನ? ಯಾವುದೇ ಇಂದ್ರಿಯ ಚಟ ಅದು ಉಳಿದೈತೇನು? ಉಳಿದಿಲ್ಲ. ತೋರಿ ಅಡಿಗೆ ಹೋಗ್ಬಿಡ್ತೇವೆ. ಮತ್ತು ನಿರಾಶೆನ ಹೌದಿಲ್ಲ, ಮತ್ತು ಹಪಾಪಿ ಹೌದಲ್ಲ. ಮುದುಕಾದ್ರೂ ಹೋಗ್ವಲ್ದ್ರಿ ಅದು. ಚಾಳಿ ಬಿದ್ದು ಬಿಟ್ಟೈತಿ ನಮಗೆ. ಅದ್ರಾಗ ಹಣಿಕೆ ಹಾಕೋದು ತೃಪ್ತಿ ಇಲ್ಲ. ಮತ್ತು ಅದನ್ನು ಬೇಕಂತೈತಿ, ಮತ್ತು ಅದ ಬೇಕಂತೈತಿ. ಅದನ್ನು ಕಲಿಸಿಬಿಟ್ಟೈತಲ್ಲ ಅಭ್ಯಾಸ, ಅದ ರೂಢಿ ಆಗಿಬಿಟ್ಟೈತಿ ನಮಗೆ. ಆ ರೂಢಿ ತಪ್ಪಿಸ್ಬೇಕಾಗೈತಿ ನಾವು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ವಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತಿ ಅನ್ನೋದು ಅನುಭವಗಳ ಮುಖಾಂತರ, ಸತ್ಸಂಗದ ಮುಖಾಂತರ ಅದನ್ನು ಮನಸ್ಸಿಗೆ ಬುದ್ಧಿ ಹೇಳಿ ಖಾತ್ರಿ ಮಾಡಿ ಅವುಗಳ ಸಂಬಂಧ ತಪ್ಪಿಸ್ಬೇಕು. ವಿಷಯದ ವ್ಯಾಮೋಹವನ್ನು ಕಡಿಮೆ ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರ ಬೆನ್ನು ಹತ್ತಿ ತಿರುಗೋದು ತಪ್ಪುದಿಲ್ಲ. ವಿವೇಕದಿಂದ ಅದನ್ನು ಕಡಿಮೆ ಮಾಡಿ. ಈ ಅಭ್ಯಾಸದಾಗ ತುಡುಗಿದಾಗ ನಿನ್ನಲ್ಲಿ ವಿವೇಕ ಹೋಗ್ತೈತಿ, ಉದಯ ಆಕೈತೆ. ಅದು ಇಷ್ಟು ದಿನ ಮಾಡ್ಕೊಂತ ಬಂದೇವಲ್ಲ, ಏನಾಗೈತಿ ನೋಡಿ? ಉಳ್ದೈತೆ ಒಂದು ಸ್ವಲ್ಪ. ಅದರಿಂದ ಲಾಭ ಏನೈತಿ ನಿನಗೆ? ಇಷ್ಟು ದಿನ ಮಾಡ್ಕೊಂತ ಬಂದೀವಿ, ಅದ್ರಾಗ ಒಂದು ಈಟು ಲವಲೇಶನೂ ಇಲ್ಲ. ಸಿಕ್ಕೇ ಇಲ್ಲ. ಸಿಕ್ಕಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಇದರಿಂದ ಸುಖ ಹೊಂದಿದೀವಪ್ಪ ಅಣ್ಣವ್ರು ಯಾರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ. ಹಿಂದೆ ಯಾರು ಅದಾರನ ಬಹಳಷ್ಟು ಗಳಿಸಿ ವಿಷಯ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದಿದೀವಿ ನಾವು? ಏನು ಇಲ್ ಬಿಡ್ರಿ. ತಿಳಿದ್ ನೋಡ್ರಿ ಏನು ಇಲ್ ಬಿಡ್ರಿ ಅಂತಾನ. ತಿಳಿದು ನೋಡ್ರಿ ಏನು ಇಲ್ ಬಿಡ್ರಿ ಅಂತಾನೆ ಇಲ್ಲ. ಆದ್ರೆ ತಿಳಿದು ನೋಡಾಕವಲ್ಲ. ಮತ್ತೆ ತಿಳಿದು ನೋಡ್ಬೇಕಿಲ್ಲ. ತಿಳಿದ್ರೆ ಇದ್ರಾಗ ಏನು ಇಲ್ಲ ಅನ್ನೋದು ಹೊಳಿತೈತಿ. ಅವಾಗ ಇದ್ರ ಬಗ್ಗೆ ವೈರಾಗ್ಯ ಬರ್ತೈತಿ. ದೋಷ ಕಾಣ್ತೈತಿ. ಕತ್ತಲ್ದ ಹಂಗೆ ಕೇಳಿಸ್ಕೊಂತ ಹೋದ ಅಂದ್ರೆ ಎಲ್ಲಿ ತಿಳ್ಬೇಕು? ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ. ಅವ್ರ ಹತ್ರನೂ ಹೋಗಾಗ್ತಾ ಇರಲಿಲ್ಲ. ಅಭಿಮಾನ ಅದಲ್ಲ ಸಿಕ್ಕೊಂಡು ಕುಂತ್ಬಿಟ್ಟು ಇದ್ರಾಗ ನೀನು ವ್ಯಾಮೋಹಕ್ಕೆ ಇದರಿಂದ ಕಡೆಕಾಗೋದು ಭಾಳ ಕಠಿಣ. ನನ್ನ ಸಂಬಳದಾಗ ಸಿಕ್ಕೊಂಡು ಕುಂತಂಗ ಅದು ಅಲ್ಲೇ ಸೆಟದ ಹೋಗೋದನ್ನ ಸಂಬಳದಾಗ ಸಿಕ್ಕ ವ್ಯಾಮೋಹದಾಗ ಬಿತ್ತಂದ್ರೆ ಕಡೆಕಾಗ್ಬಿಟ್ಟ. ಏನೋ ನಿನ್ನ ಹಿಂದಿನ ಜನ್ಮದ ಪುಣ್ಯ ಮಹಾತ್ಮರ ಒಂದು ಸಂಪರ್ಕದಿಂದ ಈ ವಿಚಾರ ಕೇಳಿ ಹೊಳೆದ್ರೆ ಹೊಳಿಬೇಕು. ಇಲ್ಲ ಅಂದ್ರೆ ಹಿಂಗೆ ಹೋಗ್ಬೋದು. ವ್ಯಾಮೋಹದಾಗ ಬಿದ್ದ ಹೋಗೋದು. ಎಲ್ಲ ಜನ್ಮ ಎಲ್ಲ ಅನೇಕ ಜನ್ಮಗಳು ಹಿಂಗೆ ಹೋಗ್ತಾವೆ.
ಮಹಾತ್ಮ ಅಂತೇಳಿ ಹೋದ್ರೆ ಮೇಲೆ ಮೇಲೆ ಆ ವಿಚಾರಗಳನ್ನು ಕೇಳುವುದರಿಂದ ನಮ್ಮಲ್ಲಿ ಅದು ಒಳಿತೈತಿ, ನಮ್ಮಲ್ಲಿ ವಿವೇಕ. ಏನೂ ತಿಳಿದಿಲ್ಪ ದಡ್ಡದಾನ ಅಂದ್ರೆ ಸುಧಾ ಹೋಗಿ ಪರಿಣಾಮ ಆಕೈತಿ ನೋಡ್ರಿ. ಆ ಸಂಘ ಪರಿಣಾಮ ಅಷ್ಟೆ ಲಾಭ ಐತಿ ಮಹಾತ್ಮರ ಸಂಘ. ಏನ್ ವಿವೇಕ ವೈರಾಗ್ಯ ನಮ್ಗೆ ಬರ್ಬೇಕಾದ್ರೆ ಸತ್ಸಂಗದಾಗ ತೊಡಗಿದಾಗ ಬರುತ್ತದೆ. ಏನ್ ಬಾಕಿ ಎಲ್ಲಿ ಹೋದ್ರೂ ನಿಮಗೆ ಸಿಗುವುದಿಲ್ಲ. ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳ ಹುಡ್ತಾರಂತ ಏನೇನಿಲ್ಲ. ಆ ಶರೀರದ ಹೊಟ್ಟಿಲೆ ಶರೀರ ಹುಡ್ತೈತಿ. ಅವ್ರ ಶರೀರದಾಗ ಎಲ್ಲ ಏನು ಕೂರಿ ಹುಡ್ತಾವಲ್ಲ, ಅವಕ್ಕೂ ಜ್ಞಾನ ಆಕೈತಿ. ನಾವು ಜ್ಞಾನಿಗಳ ಮಕ್ಕಳನ್ನು ಯಾಕ್ರಿ ಅಕ್ಕವಿಲ್ಲ, ಏನು ಕೂರಿ ಶರೀರದಾಗ ಆಗುವನಲ್ಲ ಅವು. ಈ ಶರೀರ ಹುಟ್ಟಬೇಕಾದ್ರೂ 2 ಕೋಳಿಗಳಿಗಿನ ಕೂಡಿದಾಗ 3ನೇ ಕೋಳಿ ತಯಾರಾಕೈತಿ, ಹೌದಿಲ್ಲ? ಶರೀರದಾಗ ಹುಟ್ಟಿರೋ ಜ್ಞಾನ ಆಕೈತಿ. ಅದಕ್ಕೆ ಹಿಂದಿನ ಸಂಸ್ಕಾರ, ಈಗಿನ ಸತ್ಸಂಗ, ಪ್ರಯತ್ನ ಬೇಕಾಕೈತಿ. ಶರೀರ ಹುಟ್ಟಬೇಕಾದ್ರೆ ಯಾವ್ದಾದ್ರು ಒಂದು ಕೋಳಿ ಒಳಗೆ ಹುಟ್ಟಿರ್ತೈತೆ ಅದು. ಕೋಳಿ ನನ್ನ ಜ್ಞಾನನ. ಹಂಗಾಗಿದ್ರೆ ಇದಕ್ಕೆ ನನಗೆ ಬೇಡ, ನಿನಗೆ ಬೇಡ ಶರೀರ ಅಂತ ಯಾಕಂತಿದ್ರು? ಎನ್ನೊಡನೆ ಸಮರಸವಿನ್ನು ಬೇಡಲೆ ತನುವೆ ಮುಂದಿನಂತೆ ನೀನು ಅನ್ಯವೆನಗೆ, ನೀನ ಬೇರೆ ನಾನ ಬೇರೆ ಅಂತ ಯಾಕಂತಿದ್ರು ಅವ್ರು? ಇದು ಸಂಬಂಧ ಯಾಕೆ ತಪ್ಪಿಸ್ಕೊತಿದ್ರಿ ಅವ್ರು? ಬೇಡ ಬೇಡ ನನಗೆ ನಿನಗೆ ಆಗುದಿಲ್ಲ, ನೀ ಅಂದಾಗ ನಾವು ಆರಾಮಿರ್ತೀವಿ, ಸಂಬಂಧ ತಪ್ಪಿದಾಗ ಆರಾಮಿರ್ತೀವಿ. ಗೆಳೆತನ ಬೇಡ ಬೇಡ, ನನಗೆ ನಿನಗೆ ಶರೀರ. ನೀನು ಗೆಳೆತನ ಮಾಡಿ ಎಲ್ಲ ಅನುಲಿ ಉಂಡೇನ. ಇದು ಗೆಳೆತನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ, ಈ ಶರೀರ ಸಂಬಂಧ ಇಟ್ಕೊಂಡವ್ರು. ಶರೀರ ಸಂಬಂಧ ತಪ್ಪಿಸ್ಕೊಂಡವ್ರು ಏನಾಗ್ಯಾರ? ಶರೀರ ಸಂಬಂಧ ಇಟ್ಕೊಂಡವ್ರು ಏನಾಗ್ಯಾರ? ಇದು ಸುಖ ಕೊಡ್ತೈತಿ ಅಂತ ಅವಿವೇಕಿಗಳು ಈ ಶರೀರ ಸಂಬಂಧ ತಪ್ಪಿಸ್ಕೊಳಕ್ ಒಲ್ಲಿ. ವಿವೇಕವಂತರು ಮೊದಲೇ ಯಾವಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡೇನು ಅಂತ ಎಂದಿದ್ದೇನಪ್ಪ ಇದ್ರ ಹಂಗಾರದ ಅಂತ. ಅದಿಲ್ಲ, ಎಂದೆಂದೂ ಇದ್ರ ಬಾಗಾದಿ ಮನಿ ಮುಂದೆ ಕಾಲಿಡಬೇಡ ಅಂದ. ಶರೀರಕ್ಕನ ಬಾಗಾದಿ ಅಂದಾರ ಅವರು. ಎಂದೂ ಇದ್ರ ಮನೆ ಹೆಜ್ಜೆ ಇಡಬೇಡ, ಇದ್ರ ಸ್ನೇಹ ಅಂತಂದು. ಇದನ್ನ ಇಷ್ಟು ಮಾತಾಡಕ್ಕೆ ಹಗರಾಕೈತಿ, ಇದನ್ನ ಬಿಟ್ಟು ಹೋಗಕ್ಕೆ ಹಂಗಾಕೈತಿ ಮನಸ್ಸು. ಭಾಳ ದಿನದ ಗೆಳೆತನ ಆಗ್ಬಿಟ್ಟೈತಿ. ಹಂಗೆ ಬಿಡ್ಲಿ ಯಪ್ಪ, ತಾದಾತ್ಮ್ಯ ಭಾವ. ಇನ್ನೊಬ್ಬರ ಶರೀರಕ್ಕೆ ಹೆಂಗೆ ನಮಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನಂಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡ್ಕೊಳ್ತೀವಿ. ಏನು ನಾವು ಹೆಂಗೆ ಸಾಕ್ಷಿ ರೂಪದಿಂದ ನೋಡ್ತಿರ್ತೇವೆ, ಇನ್ನೊಬ್ಬರಿಗೆ ಆದದ್ದನ್ನೆಲ್ಲ ಒದ್ದಾಡೋದು ಇದನ್ನೇ ಹೆಂಗೆ ನೋಡ್ತಿರ್ತೇವೆ. ಯಾರ ಏನಾರ ಅಂದ್ರು ಒಳ್ಳೆ ಸಾಕ್ಷಿ ರೂಪದಿಂದ ನೋಡ್ತಿರ್ತೇವೆ. ಯಾರ ಬಡದ್ರು ಬೇದರು ದೇಶಗಳು ಹೊಡೆದ್ರು, ಹಂಗೆ ನೀನು ಇದನ್ನು ಸಾಕ್ಷಿಯಾಗಿ ನೋಡಕ್ಕೆ ಕಲಿ. ನನಗೇನು ಸಂಬಂಧ ಇಲ್ಲ ಬಿಡೋದು, ಅನುವಲ್ ಬಿಡೋದು. ತಟಸ್ಥಾಗಿ ಸಾಕ್ಷಿ, ಎಲ್ಲದಕ್ಕೂ ಸಾಕ್ಷಿಯಾಗಿರೋ ಕಲಿಬೇಕು, ಹಚ್ಕೊಳ್ಳೋದಂಗೆ. ಏನು ಅದನ್ನು ನೋಡಿ ಅದನ್ನು ನೋಡ್ದಂಗೆ ಇರೋದು, ಹಚ್ಕೊಳ್ಳೋದಂಗೆ ಇರೋದು, ಸಂಬಂಧ ತಪ್ಪಿಸ್ಕೊಂಡಿರೋದು. ಎಲ್ಲ ನೋಡ್ತಿರ್ತಾನೆ, ನೋಡಿ ಸಂಬಂಧ ನನಗೇನು ಸಂಬಂಧ ಬಿಡಂತೆ. ಇನ್ನೊಬ್ಬರದ ಬಗ್ಗೆ ಹೆಂಗೆ ನಾವು ಇದು ಮಾಡ್ತೇವೆ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ. ಈ ಗಟ್ಟಿ ಅಭ್ಯಾಸ ಹಿಂಗಾಗ್ಬೇಕು ನೋಡಿ. ಅಂದಾಗ ಇದ್ರ ಬಾಧೆ ಇಲ್ದಾಗ ದೇಹವಿದನು ಅನ್ಯ ದೇಹದ ಅಂದದೆ ಸಂದೇಹವಿಲ್ಲದೆ ಕಣ್ಣಲ್ಲರಿಯದ ಮೋಹಿತ ನಿಗಹುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪ್ಸನಾಗಿ. ಇನ್ನೊಬ್ಬರ ಶರೀರದಂಗೆ ಇದನ್ನು ಕಾಣಬೇಕಾಗಿದೆ. ನನಗೆ ಸಂಬಂಧಿಸಿದ್ದಲ್ಲಿದೆ. ಯಾಕೆ ನನಗೆ ಗಣ್ಯವಾಗಿತ್ತು, ನನ್ನಿಂದ ಯಾವ ವರಿಷ್ಠ ಬರ್ತಾವೆ ನನಗೆ ಗಣ್ಯವಾಗಿರೋ. ಏನು ಅದು ನಾನಲ್ಲ, ನನ್ನಿಂದ ತಿಳಿಸ್ಕೊಳ್ಳೋದು ಅತ್ಯಂತ ಅದು ನನಗೆ ಗಣ್ಯವಾಗಿ ಬೇರೆ ಐತೆ. ಅದು ನಾನು ತಿಳಿಯವ, ನಾನು ತಿಳಿಸ್ಕೊಳ್ಳೋ ವಸ್ತು ಅದು ನಮ್ಗೆ ಬೇರೆ. ಹಂಗೆ ನಾವು ಈ ಪ್ರಕಾರವಾಗಿ ವಿಚಾರ ಮಾಡಿ ಅದರ ಸಂಬಂಧ ತಪ್ಪಿಸ್ಕೊಂಡು ಇರೋಕೆ ಕಲಿಬೇಕು. ನಿರಂತರ ಒಳಗೆ ಅನುಸಂಧಾನ ಇದನ್ನು ಇರಬೇಕು. ಆತ್ಮಾನುಸಂಧಾನ ನಮ್ಮ ಇರು ಹೆಂಗೈತಿ ಎಡೆಬಿಡದೆ ನೆನೆಯುವುದನ್ನು ದಿನ ಹೃದಯ ಕಾಲದ ಎಚ್ಚರಿಕೆಯು. ನಮ್ಮ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಇದೇ ಚಿಂತನದೊಳಗೆ ಕಾಲ ಕಳೆದು ಇದೇ ಅಭ್ಯಾಸ ಗಟ್ಟಿ ಮಾಡಬೇಕು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಅವ್ರು ಹೆಂಗೆ ಇವನು ಸಂಬಂಧ ತಪ್ಪಿಸ್ಕೊಂಡು, ಶರೀರ ಸಂಬಂಧ ತಪ್ಪಿಸ್ಕೊಂಡು ಹೆಂಗೆ ಉಳಿದ್ರು ಅವರು. ನಿರಂತರ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಉಳಿಬೇಕಾಗ್ತದೆ.
ಎಂದಿಲ್ಲ ಒಂದು ದಿನ ಇದರ ಹಂಗ ಹರದ ನಿಂತಾಗನ ಕೆಲಸ ಆಗೋದರಿಂದ ಈಗ ಯಾಕೆ ಇದರ ಹಂಗ ಹರದ ಈಗ ನಿತ್ಯ ಪೆಟ್ಟಿನ ಮ್ಯಾಗ ಇದರ ಸಂಬಂಧ ತಪ್ಪಿಸ್ಬೇಕು ಅಂದ್ರೆ ಲಾಭದ ಅದಕ್ಕೆ ಮಹಾತ್ಮರ ಸಂಘದಾಗಿದ್ದಾಗ ನಿನಗೆ ಇದು ಹೊಳಿತೈತಿ ವಿವೇಕ. ಸುಳ್ಳ ಬಳಿನಲ್ಲೋ ಇದ ನಾನು ಅಂತ ತಿಳ್ಕೊಂಡ ನನಗೆ ಹೊಳಿಲಿಲ್ಲ. ಇದ ಬೇರೆ ಐತಿ ನಾ ಬೇರೆ ಐತಿ ಅನ್ನೋದು ನನಗೆ ಹೊಳಿಲಿಲ್ಲ. ಯಾರು ಹೇಳಿಲ್ಲಲ್ಲ ನನಗೆ, ನಾವು ವಿಚಾರ ಮಾಡಲಿಲ್ಲ. ಸುತ್ತಮುತ್ತಲ ಪರಿಸರನೂ ಅಂತದ ಇಲ್ಲಲ್ಲ, ಬರೇ ಇದ ಭಾವ ಗಟ್ಟಿ ಆಗ್ತಲ್ಲ ಅಂತಹ ಸಂಘದಿಂದ. ಅದಕ್ಕೆ ವಿಚಾರವಂತರ ಸಂಘದಿಂದ ನಮ್ಮಲ್ಲಿ ವಿವೇಕೋದಯ ಆದಾಗ ನಾನು ಬೇರೆ ಇದ್ದೀನಿ ಇದ ಬೇರೆ ಇದ್ದೀನಿ ಅನ್ನೋದು ಅವಾಗ ಗೊತ್ತಾಗೈತೆ. ಗೊತ್ತಾದ್ರೂ ಇನ್ನ ವಾಸನ ಹೋಗ್ಬೋದು, ಇದ ನಾನು ಅನ್ನೋ ಭಾವ ಕೀಳುವಾಗ ಅನಿಸ್ತತಿ, ಬಿಟ್ಟು ಕೂಡಲೇ ಮತ್ತಿದ ನಾನು ಅನ್ನೋ ಭಾವ ಬರ್ತೈತಿ. ಎಷ್ಟೊಂದು ತಾದಾತ್ಮ್ಯ ಭಾವ ಆಗೈತಿ. ಏನು ಬಲ್ಲವರ ಅಲಿಪ್ತತೆಯನ್ನು, ದೇಹಾತೀತ ಸ್ಥಿತಿಯನ್ನು ಕಂಡು ನಾವು ಅದರಂತೆ ಇರಾಗ ಕಲಿಬೇಕು. ಏನು ಅವರು ಇದ್ರಾಗಿದ್ದರೂ ಅದರಾಗ ಅಲಿಪ್ತ ಆಗಿರ್ತಾರೆ. ಅವರು ಅದರಾಗ ಲಿಪ್ತ ಇರೋದಿಲ್ಲ, ಸಂಬಂಧ ತಪ್ಪಿಸ್ಕೊಂಡಿರ್ತಾರೆ ಅವರು. ಇರುವಿನ ಕಡೆ ಲಕ್ಷ ಕೊಟ್ಟಾಗ ಬರ್ತೈತಿ ಇದು. ಲಕ್ಷ ಕೊಡಂದ್ರೆ ವಾಲ್ರು ಬಾಕಿ ದಿನಾರು ಕೊಟ್ಟೇವಂತಾರೆ. ಲಕ್ಷ ತೊಂಬ ಅಂದ್ರೆ ಬರ್ತೇವೆ ನಿಮಗೆ. ಅದ್ರ ಕಡೆ ಲಕ್ಷ ಇಲ್ಲ ನಮ್ಗೆ ಲಕ್ಷ ಎಲ್ಲೈತಿ ಬಾಳ್ಯದ ಕಡೆಗೆ ಐತಿ. ಏನು ಇನ್ನು ರೊಕ್ಕ ರೂಪಾಯಿ ಅಲ್ಲ, ಲಕ್ಷ ಅಂದ್ರೆ ರೊಕ್ಕ ತಗೊಂಡು ಏನು ನಾವು ಏನು ಮಾಡೋಣ. ಚಟದ ವಾಸನ ಕಳ್ಕೋಬೇಕು ನೋಡ್ರಿ ಈ ಶರೀರ ಇರೋದ್ರೊಳಗಾಗಿ. ಚಟ ಸಹದಿಸಿಂದನೇ ನಾವು ಶರೀರ ಧಾರಣ ಮಾಡಿದ್ವಿ. ಚಟದ ವಾಸನ ಇರಲಿಲ್ಲ ಅಂದ್ರೆ ಇಲ್ಲಿ ಬರೋ ಕೆಲಸ ಇದ್ದಿದ್ದಿಲ್ಲ ನಮ್ಗೆ. ಶರೀರ ಕುಡಿದು ಚಟ ಇಲ್ಲ ನಾವು ಶರೀರದ ಅಂಗಡಿಗೆ ಹೋಗ್ಕೊಂಡ್ರಿ. ಚಾ ಅಂಗಡಿ ಚಟ, ಚಾ ಕುಡಿ ಚಟ ಇಲ್ಲ ನಾವು ಚಾದ ಅಂಗಡಿಗೆ ಹೋಗ್ಕಾನ. ಈ ಚಟ ಐತಿ ನನಗೆ, ಚಟ ಸದಿಂದ ಈ ಶರೀರ ಧಾರಣ ಮಾಡಿ. ಪ್ರತಿಯೊಬ್ಬರು ಶರೀರ ಧಾರಣ ಮಾಡಿದ್ದು ಚಟದ ದಶೆಯಿಂದ. ಚಟ ಯಾವಾಗ ವಾಸನ ನಾಶಕವಾಗ ಮುಕ್ತ ಆಗ್ತದೆ. ಏನು ಚಟದ ವಾಸನ ನಾಶ ಆಗೋದಕ್ಕೆ ಮುಕ್ತಿ ಅಂತಾರೆ. ಏನು ಇಲ್ಲ ಚಟದ ವಾಸನ ಹತ್ತಿ ಬೆಣ್ಣೆ ಹತ್ತಿ ತಿರ್ಗಾಕತ್ತೇವೆ ನಾವು ತೃಪ್ತಿ ಪಡಿಸ್ಬೇಕಂತ. ಚಟಗಳನ್ನು ಯಾಕ್ರಿ ತೃಪ್ತಿ ಪಡಿಸೋಕಾಕತ್ತೇನೆ. ಎಷ್ಟು ಜನ್ಮ ಎಷ್ಟು ಶರೀರಗಳು ಹೋದವ್ರಿ ಅದನ್ನು ತೃಪ್ತಿ ಪಡಿಸ್ಬೇಕಂತ. ಅವನು ಅನೇಕವನ್ನು ಇತ್ತು, ಎಷ್ಟೋ ಶರೀರಗಳು ತೃಪ್ತಿ ಪಡಿಸೋಕ್ಕಾಗಲಿಲ್ಲ. ಮತ್ತು ಇನ್ನೂ ಬಲಿ ತಗೋತಾವು ಒಳಗೆ. ಅದರಾಗ ಸುಖ ಬುದ್ಧಿ ಇತ್ತಂದ್ರೆ ಎಷ್ಟು ಜನ್ಮಗಳೇ ಹೊಕ್ಕವು, ಏನು ತೃಪ್ತಿ ಪಡಿಸೋಕ್ಕಾಗೋದು. ಮತ್ತು ಹುಟ್ಟೋದು ಬರೀ ಮಾಡಿದ್ದೆ ಮಾಡೋದು, ನೋಡಿದ್ದೆ ನೋಡೋದು, ಏನು ಲಾಭ ಆಗೈತಿ? ಹೊಸಾದು ಏನು ಮಾಡಿದೆ ಹೇಳಿ ನೀವು ಹುಟ್ಟಿಟ್ಟು? ಅವ ಇಂದ್ರಿಯಗಳು, ಅವ ವಿಷಯ ವಸ್ತು ಮಾಡಿ ಅದರಿಂದ ಏನು ಲಾಭ ಆಯ್ತು? ಕಡಿಕೆ ಏನಾಯ್ತು? ನಿರಾಶೆನ ಹೋದಿಲ್ಲ, ಮೊದಲೇ ಹುರುಪಿಂದ ಉಳಿತೇನೆ. ಅದಕ್ಕೆ ಬ್ಯಾಡ್ಲಿ ಮನಸ್ಸು ಅದನ್ನು ಬ್ಯಾಡ, ಅದ್ರ ಬೆನ್ನ ಹತ್ತ ಇಂದ್ರಿಯ ಸಂಪರ್ಕ ಹೋಗೋದ್ರಿಂದ ಹಿಂದಕ್ಕೆ ಸರಿ. ಎಷ್ಟೆಷ್ಟು ನೀ ಅದರಿಂದ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಎಷ್ಟೆಷ್ಟು ಅದರೊಳಗೆ ನೀ ತೊಡಗ್ತಿ ಅಷ್ಟಷ್ಟು ದುಃಖ ಅದ. ನೀ ಏನು ವಾಸನ ಎಂತೆಂಥ ವಾಸನ ಇರ್ತಾವಂತ ಶರೀರ ಗೊತ್ತೈತಿ ನೋಡ್ರಿ. ಚಟಗಳನ್ನು ತೃಪ್ತಿಪಡಿಸೋಕೆ ಆಗುವುದನೇ ಇಲ್ಲ. ಅವನು ತೃಪ್ತಿಪಡಿಸೋ ಕೆಲಸನೂ ಇಲ್ಲ. ಏನು ಮೂರ್ಖರವರು ಅವನು ತೃಪ್ತಿಪಡಿಸ್ಬೇಕನ್ನ ನಾವು ಎಂದೂ ತೃಪ್ತಿ ಆಗುವುದನೇ ಇಲ್ಲ. ತೃಪ್ತಿಪಡಿಸಿ ಶರೀರ ಬಿಟ್ಟ ಅವ ಯಾವನ ಇನ್ನಟ್ಟು ಇದ್ದಿದ್ರೆ ಚಲೋ ಇತ್ತು ಯಪ್ಪ. ಇನ್ನಟ್ಟು ತೋರಿಸಿರು ನನ್ನ ಕಣ್ಣು ನೋಡ್ತೇನೆ ನಾನು. ಇನ್ನು ವಾಸನ ಇತ್ತಂದ್ರೆ ಅವು ಹಂಗೆ ಬಡ್ಕೋತೈತೆ. ಅದು ಹಂಗೆ ಹುಟ್ಟಾಕ ಹಚ್ತೈತೆ ಅದು ವಾಸನ. ಬೀಜ ಅದ ವಾಸನ ಬೀಜ. ಈಗ ಮನುಷ್ಯನ ಜನ್ಮ ಇದ್ದಾಗ ಚಟಗಳನ್ನು ಕಳ್ಕೊಂಡು ನಿಜವಾದ ಸುಖವನ್ನು ಹೊಂದುವಂಥ ಉಪಾಯವನ್ನು ಕಂಡ್ಕೋಬೇಕು ನೋಡ್ರಿ. ಅವನು ತೃಪ್ತಿ ಪಡಿಸೋಕ್ಕಾಗುವುದನೇ ಇಲ್ಲ. ತೃಪ್ತಿ ಅದರಿಂದ ಆಕೈತಿ? ಚಟದಿಂದ ಆಕೈತೇನ? ತಿನ್ನೋದ್ರಿಂದ ತಿನ್ನೋ ಚಟ ಹೋಗೈತೇನೋ? ನೋಡೋದ್ರಿಂದ ಹೋಗೈತೆ ಅನ್ನೋದು, ಮೂಸಿ ನೋಡೋದ್ರಿಂದ ಹೋಗೈತೆ, ಹಂಗಂಗೆ ಹೆಚ್ಚಾಕೈತಿ ಹಪಾಪಿ. ವಿವೇಕದಿಂದ ಈ ಚಟಗಳನ್ನು ನಾಶ ಮಾಡ್ಕೊ.
ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘದಾಗ ಸಿಗುವುದು. ನೀ ಸ್ವರೂಪ ಜ್ಞಾನ ಮಾಡ್ಕೊಳ್ಳೋದು ಬಿಟ್ಕೊಟ್ಟು ಬಾಕಿ ಇದು ಏನು ಮಾಡಿದ್ರು ನಿನ್ನ ಚಟದಿಂದ ಬಿಡುಗಡೆ ಆಗೋದಿಲ್ಲ. ಚಟದ ವಾಸನ ನಾಶ ಆಗ್ಬೇಕಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಬೇಕು. ಬ್ಯಾರೆ ದಾರಿನೇ ಇದಕ್ಕೆ ನ ಅನ್ಯ ಪಂಥ ವಿದ್ಯತೆ ಅಯನಾಯ. ಆ ಆ ಅನುಭವ ನಿನಗಾತಂದ್ರೆ ನಿನ್ನ ಸ್ವರೂಪದ ನೀ ಯಾರಿದ್ದೀಯನ್ನೋ ನಿನಗೆ ಹೊಳಿತೆ ಅಂತಂದ್ರೆ ಏನಾರ ನೋಡ್ಬೇಕನ್ನೋದಿಲ್ಲ, ಕೇಳ್ಬೇಕನ್ನೋದಿಲ್ಲ, ಉಣ್ಬೇಕಿಲ್ಲ, ಮುಟ್ಟಬೇಕು, ಯಾವ ವಾಸನ ನೋಡಿಲ್ಲ. ಎಲ್ಲವೂ ಹೇಳ ಹೆಸರಿಲ್ದಂಗೆ ಹೋಗಿ ಇನ್ನು ನಿಜದ ಎಚ್ಚರ ಏನು ಈ ಕತ್ತಲೊಳಗಿನ ವ್ಯವಹಾರ ಎಲ್ಲ ಹೋಗ್ಬಿಡ್ತೈತಿ. ಇಂದ್ರಿಯ ಸಂಪರ್ಕ ಹೋಗೋದು ವ್ಯಸನ ಹೋಗ್ಬಿಡ್ತೈತಿ. ಜ್ಞಾನ ನಿನ್ನಲ್ಲಿ ವಿವೇಕ ಉದಯ ಆತ ಒಮ್ಮಿಗಿಲೇ ಆಗೋದಿಲ್ಲ. ಅದು ಕ್ರಮೇಣ ಅಭ್ಯಾಸದಾಗ ಹುಡುಗಿರು ಬರ್ತೈತಿ. ಏನು ಸಂಸಾರದ ನದಿಯಿಂದ ನಾವು ದಾಟಬೇಕಾತಂದ್ರೆ ತೃಷ್ಣೆ ಎಂಬ ಮೊಸಳೆಯ ಕೈಯಲ್ಲಿ ಸಿಗದಿದ್ರೆ ಪಾರಕ್ಕೆ ನೋಡ್ರಿ. ಈ ಮೊಸಳಿ ಕೈಯಾಗ ಸಿಕ್ಕಿ ಅಂದ್ರೆ ಆಶಾದ ಕೈಯಾಗ ಸಿಕ್ಕರೆ ಪಾರಾಗೋದು ಭಾಳ ತೃಷ್ಣ ಅಂದ್ರೆ ಆಶಾ. ಇದ್ರ ಕೈಯಾಗ ಸಿಗಲಿಕ್ಕೆ ನಾವು ಪಾರಾಕ್ಯವ. ಆಶಾದ ಬೆನ್ನು ಹತ್ತಿದ ಗುದ್ದಿಗೆ ತೊಗೊಂಡು ಹೋಗ್ತದೆ ಮೊಸಳಿ. ಏನು ಇದರಿಂದ ಸುಖ ಹೊಂದಬೇಕನ್ನೋ ಶರೀರ ಹಿಡ್ಕೊಂಡು ಸುಖ ಹೊಂದಬೇಕನ್ನೋರೆಲ್ಲರೂ ಮೊಸಳಿ ಡುಬ್ಬದ ಮ್ಯಾಗ ಕುಂತು ನದಿ ದಾಟಿದಂಗಂತ ದಾಟಿಸ್ತೈತಿನ ಅದು ಮೊಸಳಿ ಗುದ್ದಿಗೆನ ತೊಗೊಂಡು ಹೋಗೋದು. ಹಂಗೆ ಶರೀರ ಹಿಡ್ಕೊಂಡು ನಾವು ಸುಖ ಹೊಂದಬೇಕಂತ ಹೊಂಟೇವಲ್ಲ, ಅದು ಗುದ್ದಿಗೆ ತೊಗೊಂಡು ಹೋದ ನಿನ್ನ ಮೃತ್ಯುವಿನಡೆಗೆ. ಎಲ್ಲಿ ಒಯ್ದಿತ್ತು ನೋಡ್ಕೊಂಡಿಲ್ಲ. ಅದಕ್ಕೆ ಎಚ್ಚರ ಆಗಿದೆ. ಇದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ಇದ್ರ ಸಂಬಂಧ ತಪ್ಪಿಸ್ಕೊಂಡಿರಾಕಿಲ್ಲಿ ನೋಡಿ. ಇದರಲ್ಲಿ ದೋಷವನ್ನು ಅದು ಕಂಡು ವೈರಾಗ್ಯವನ್ನು ಒಂದು ಅದಕ್ಕೆ ಸಂಪತ್ತು ಅಂತಾರೆ. ವಿರತಿನ ಸಂಪತ್ತು ಸಮವಾದ ಪತ್ತು ಸಮಸ್ಥಿತಿಯಿಂದ ಇರುವಂಥ ಇರುವಿಕೆಗೆ ಅಂತಾರೆ ಸಂಪತ್ತು ಅಂದ್ರೆ. ಇದು ರೊಕ್ಕ ರೂಪಾಯಿ ಸಂಪತ್ತಲ್ಲ, ಸಮಸ್ಥಿತಿಯಿಂದ ಇರುವಂಥ ಇರುವಿಕೆಗೆ ಸಂಪತ್ತು ಅಂತಾರೆ. ಪತ್ತು ಅಂದ್ರೆ ಇರುವಿಕೆ. ಸಮವಾದ ಸ್ಥಿತಿಯಿಂದ ಯಾವುದು ಇರ್ತೈತಿ ಅದು ಸಂಪತ್ತು. ನಿನ್ನ ಕಡೆ ಎಲ್ಲ ಕೊಟ್ಟಾಗ ಅದು ನಿನಗೆ ಸಿಗ್ತೈತಿ. ಆ ಸಂಪತ್ತಿನ ಒಡೆಯನ ನೀನದಿ. ಏನು ಆ ಬೀಗದ ಕೈ ನಿನ್ನೊಳಗೆ ಐತಿ, ಮರ್ತು ಬಿಟ್ಟು ಅದನ್ನು ನೀ ಕೊಡೋ ಅಂತ. ದೊಡ್ಡ ಸಾಹುಕಾರ ಸಾಕಷ್ಟು ಐತಿ, ತಂದ ತನಗೆ ತಿಳಿದಂಗಾರಕ್ಕೆ ಮಂದಿ ಕೇಳ್ಕೊತ ಯಾವ್ದು ಯಾಕೆ ಅಡ್ಡಾಡ್ತೀವಿ ಮರೆ ನಿನ್ನಲ್ಲೇನೈತಿ ಸಾಕಷ್ಟು ಅಂತ ಗೊತ್ತಿಲ್ಲ ಅದಕ್ಕೆ. ವಿವೇಕದಿಂದ ಉಂಟಾದಂಥ ವಿಜ್ಞಾನನೇ ಬೇರೆ, ಅವಿವೇಕದೊಳಗೆ ಓದು ವಿಜ್ಞಾನನೇ ಬೇರೆ. ನಾವೀಗ ದಿನ ಓದೋದು ಹೇಳೋದು ಕೇಳೋದು ಮಾಡ್ತೀವಲ್ಲ, ಇದು ಅವಿವೇಕದೊಳಗಿಂದು ಏನು ವಿವೇಕದೊಳಗಿಂದು. ನಿಮ್ಮ ಶಾಲೆ ಕಾಲೇಜಿನಲ್ಲಿ ಓದುವಂಥ ವಿದ್ಯೆ ವಿವೇಕದಿಂದ ಬಂದದ್ದು ಏನು ಅವಿವೇಕದಿಂದ ಬಂದದ್ದು? ಅದು ವಿಜ್ಞಾನ ಅಲ್ಲ. ಅದ ಮುಂದುವರಿಲಿ ಅಂತ ಆಶೀರ್ವಾದ ಮಾಡಕ್ಕೆ ನಾನು ಮನಸ್ಸು ಒಪ್ಪುದಿಲ್ಲ ಅಂದ್ರೆ ಅದು ಗುರುಗಳ ನೀವು ಕಲಿಸೋ ವಿದ್ಯೆ ಅದು ವಿಜ್ಞಾನ ಅಲ್ಲ. ಅದು ಇದನ್ನು ಆಶೀರ್ವಚನ ಬರಿ ಅಂತಂದ್ರೆ ಇದನ್ನ ಮುಂದುವರಿಲಿ ಅಂತ ಆಶೀರ್ವಚನ ಮಾಡಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ. ಯಾಕೆ ಮತ್ತಷ್ಟು ದುಃಖದಾಗ ಹಾಕೋ ವಿದ್ಯೆ. ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದನ್ನ ನೀವು ಮುಂದುವರಿಸ್ತೀರಿ ಅಂತೇಳಿ ಆಶೀರ್ವಚನ ಬರಿತೇನೆ ಹೊರತು ಇದ ಮುಂದುವರಿಲಿ ಅಂತ ನಾನು ಆಶೀರ್ವಚನ ಬರ್ತೀನಿ. ನಮ್ಮ ಶಾಲಿ ಶತಮಾನೋತ್ಸವದ ಸ್ಮರಣ ಸಂಚಿಕೆ ಒಳಗೆ ಆಶೀರ್ವಚನ ಬರೆಯಕ್ಕೆ ಅಜ್ಜಾರಿಗೆ ಮಡಿವಾಳ ಗುರುಗಳು ಪತ್ರ ಬರೆದಿದ್ರು. ಅಜ್ಜಾರಿಗೆ ಗುರುಗಳಾದ ವಿದ್ಯಾನ ಅಲ್ಲ, ಆ ವಿದ್ಯಾ ಮುಂದುವರಿಲಿ ಅಂತ ಆಶೀರ್ವಾದ ಮಾಡಕ್ಕೆ ನಮ್ಮ ಮನಸ್ಸು ಒಪ್ಪೋದು. ನೀವು ಈ ಬ್ರಹ್ಮ ವಿದ್ಯೆಗೆ ಅನುಸಾರವಾಗಿ ಅಲ್ಲಿ ಅದನ್ನು ಮುಂದುವರಿಸ್ತೀರಿ ಅಂತ ತಿಳ್ಕೊಂಡ್ರೆ ಮುಂದುವರಿಲಿ, ಇದೇ ವಿದ್ಯೆಯಲ್ಲಿ ಮುಂದುವರಿಲಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ. ಆಶೀರ್ವಚನ ಬರೆದರು. ಎಲ್ಲ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ಬ್ರಹ್ಮ ವಿದ್ಯೆ. ಹೌದಿಲ್ಲ?
ಹೌದಿಲ್ಲ. ಮೇಟಿ ವಿದ್ಯೆ ಅಂದ್ರೆ ನಾವು ಒಕ್ಕಲ್ತನ ಅಂತ ತಿಳ್ಕೊಂಡ್ವಿ. ಸಾಮಾನ್ಯವಾಗಿ ಅದು ಅಷ್ಟ ಇದೆಯಲ್ಲ ಸಾಮಾನ್ಯ ಜನರಿಗೆ ಲೋಕಾರೂಢಿಗಳು ಇತ್ತದೊಂದು ಕಾಲದೊಳಗೆ. ಈಗ ವಿದ್ಯಾ ಮೇಟಿ ರೈತರಿಗೆ ಹೆಣ್ಣು ಸಹಿತ ಕೊಡುವಲ್ರಪ್ಪ ಅಂತ ಪರಿಸ್ಥಿತಿ ಆಗೈತಿ. ಇದು ಕನಿಷ್ಠ ಆಗೈತಿ. ಇದು ಭಾಳ ಅದ. ಯಾಕರೆ ನಾವು ಮಾಡಿದ್ವು ಆರಾಮ್ ಇರ್ತೇವೆ ಅಂತ ಎಲ್ಲಿ ಆರಾಮ್ ನೆಮ್ಮದಿ ಇಲ್ಲ. ಎಷ್ಟೊಂದು ತ್ರಾಸ ಅಂಬುದಿಲ್ಲ. ಮೊದಲು ಎಷ್ಟು ಆರಾಮ್ ಇದ್ರಿ ಅವ್ರ. ಯಾವ ಗೊಬ್ಬರ ಸಮ ಇದಿಲ್ಲ, ಯಾವ್ದು ಕಾಟ, ಆರಾಮ ರಾಜನಂಗ ಇರ್ತಿದ್ರು. ಏನ್ ಎಷ್ಟು ಬಂದಷ್ಟು ಬರ್ಲಿ ಬಿಡ, ಪಡ ಬಿದ್ರೆ ಚಲೋ ಆಯ್ತು ಬಿಡು, ಹೊಲ ದರ್ವಕ ಅಂತಿದ್ರು ಅವಾಗ. ಏನ್ ಅವ ಮರಗ್ತಿದ್ದಿಲ್ಲ ಅವ್ರು. ಹೊಲ ದರು ಆತ್ ಬಿಡು ಮರ, ಈ ಬರೇ ನಮ್ದು ಅಂತಿದ್ರು. ಎಷ್ಟೊಂದು ಅವರಲ್ಲಿ ಉದಾರ್ತನ ಹೆಂಗ್ ವಿಚಾರ ಇರ್ತಲ್ಲ. ಬರ್ಬತ್ ಹಂಗೆ ಬಡ್ಕೊಂಡು ಇರ್ತಿಲ್ಲ, ಸಮಾಧಾನ ಇಲ್ಲ. ಎಲ್ಲ ಭೂಮಿ ಎಲ್ಲ ಅದನ್ನೆಲ್ಲ ಸಾರ ಎಲ್ಲ ಹಾಕಿ ಬಾದ್ ಮಾಡಿ ಇನ್ನಷ್ಟು ದಿನಕ್ಕೆ ಅವು ಹಿಂದಿನ ಪೀಳಿಗೆ ಶಪಿಸ್ತವ್ ನಮ್ಗೆ. ಹೌದಿಲ್ಲ. ಏನ್ ಮಾಡಿಟ್ರಿಲ್ಲ ಅದು ವಿದ್ಯೆ, ಅದು ಮಟ್ಟಿ ತುಂಬಿಕೊಳ್ಳೋದು ಅಲ್ಲ. ಹೌದಿಲ್ಲ. ಈ ವಿದ್ಯೆ ಬ್ರಹ್ಮ ವಿದ್ಯೆ. ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನ ತಿಳಿದಂಗೆ ಆಗ್ತೈತೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಕೈತಿ. ಅದಕ್ಕೆ ಮೇಟಿ ವಿದ್ಯೆ ಅಂದರೆ, ಅದಕ್ಕೆ ಬ್ರಹ್ಮ ವಿದ್ಯೆ ಅಂತ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಅದನ್ನು ನಾವು ಹೊಂದಬೇಕಾಗೈತಿ. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಇವು ಉಳಿದ ವಿದ್ಯೆಗಳೆಲ್ಲ ಅದನ್ನು ಬಿಟ್ಟರೆ ನಮ್ಮ ದುಃಖದಿಂದ ಬಿಡುಗಡೆ ಮಾಡಲಾರ. ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ. ಎಲ್ಲ ವಿದ್ಯೆಗಳದೇ ಅಂತೀವಲ್ಲ, 14 ವಿದ್ಯೆಗಳು, 64 ಕಲೆಗಳು ಮೊದಲು ಮಾಡಕ್ಕೆ ಎಲ್ಲ ಪಾರಂಗತ ಆಗೇನಂದ್ರೂ ಕೂಡ ಅವು ಯಾವುವು ನಿನ್ನ ದುಃಖದಿಂದ ಬಿಡುಗಡೆ ಮಾಡಬೇಕು. ಅವು ಭುಕ್ತಯೇ ನತು ಮುಕ್ತಯೇ ಅಂತ. ನೀನು ಹೊಟ್ಟೆ ತುಂಬಿಸ್ಕೊಳ್ಳೋದು ಇಂದ್ರಿಯಗಳ ಮಜಾ ಮಾಡೋಕ್ಕಷ್ಟ ಅದ. ಅದಿಲ್ಲ. ನಿನ್ನ ದುಃಖದಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂಥ ವಿದ್ಯೆ ಅಲ್ಲ. ಏನು ಅವನು ಜನ್ಮಾಂತರ ಮಾಡ್ಕೊಂತ ಅವ ಗಟ್ಟಿಯಾಗ್ಬಿಟ್ಟ. ಅವ ವಿದ್ಯೆ ಅದ ಶನೇತನ ಆಗಿಬಿಟ್ಟದೆ. ನೀ ಎಷ್ಟು ವಿದ್ಯಾ ಕಲ್ತರು ಇನ್ನೊಬ್ಬರು ಮನಸ್ಸಿನ ಅಂತ ಹೇಳೋದು, ನಿಮಾದಿ ಸಿದ್ಧಿಗಳು ಅಷ್ಟಮ ಅದ ಸಿದ್ಧಿಗಳು ಅದಾವಲ್ಲ, ಅವನ್ನೆಲ್ಲ ಪಡೆದೇನೆ ಅನ್ನಿಸೋದು. ಅವು ಯಾವ ವಿದ್ಯಾನ ಅಲ್ಲ. ಇದ್ರ ತೆಳಗೆ ನಾವೆಲ್ಲ ಎಲ್ಲ ವಿದ್ಯೆಗಳು ಬ್ರಹ್ಮ ವಿದ್ಯೆಯಲ್ಲಿ ಪರಿಸಮಾಪ್ತಿ ಅನ್ನುವಂಥ. ಎಲ್ಲ ನದಿಗಳು ಬಂದು ಸಮುದ್ರವನ್ನು ಹೆಂಗೆ ಸೇರ್ತಾವ ಹಂಗೆ ಎಲ್ಲ ವಿದ್ಯೆಗಳು ಕಡೆಗೆ ಇಲ್ಲಿಗೆ ಬರಬೇಕು. ಯಾವ ಶಾನೆ ಇರ್ತಾನೆ ನೋಡಿ, ವಿದ್ಯಾವಂತ ಇರ್ತಾನೆ, ಅವ್ನು ಎದ್ರ ಬಗ್ಗೆನೂ ಚಿಂತೆ ಇರಬಾರ್ದು. ಚಿಂತೆ ಮಾಡ್ತಾನಂದ್ರೆ ಅವೆಂತ ಶಾನೆ ಅದು. ಈ ವಿದ್ಯೆ ನಮಗೆ ಹತ್ತಬೇಕಾತಂದ್ರೆ ಎಷ್ಟೋ ಜನ್ಮದ ಪುಣ್ಯ ರಾಶಿ ಕೂಡಿ ಬಂದಾಗಿದ್ವು ಹತ್ತೈತೆ ನೋಡ್ರಿ. ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲಬಹುದು. ಈ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ನಮಗೆ ಹೊಳಿಬೇಕಾತಂದ್ರೆ ಏನು ಇಲ್ಲ, ಅಲ್ಲೇ ಇದ್ರೂ ಹೊಳಿದಿಲ್ರಿ. ಅದು ಅಲ್ಲೇ ಸುಧಾರ್ತೈತೆ ಅಂದ್ರೆ ಹೊಳಿದು ಭಾಳ ಕಡಿಮೆ. ಎಲ್ಲರಿಗೆ ಹತ್ತದಿಲ್ಲ ಇದು ಅಂತಿದ್ರು ಸರ್. ಎಷ್ಟು ಬಂದಿದ್ರಿಪ್ಪ ಇದನ್ನು ತಿಳ್ಕೊಂಡವ್ರು, ಅದರಾಗ ಆ ಭಾವ ಅನುಭವ ಮಾಡ್ಕೋವ್ರು ಎಷ್ಟು ಬಂದಿದ್ರಿ. ಅಲ್ಲೇ ಇದ್ರೂ ಹತ್ತದಿಲ್ಲ. ಅದು ಪುಣ್ಯದ ಬಂಡವಾಳ ಇದ್ರೆ ಹತ್ತದ. ಹಿತಾಹಿತ ವಿಚಾರ ಹೊಳೆದು ವಿಷಯಾಸಕ್ತಿಯಿಂದ ದೂರ ಆಗೋ ಮಠ ಈ ವಿಚಾರ ನಾವು ಬಿಡಬಾರ್ದು ನೋಡಿ. ಆದ ಕಾರಣ ಸತ್ಸಂಗ ಏನದ ದೊಡ್ಡ ಲಾಭದ. ಸತ್ಸಂಗದೊಳಗೆ ತೊಡಗೋದ್ರಿಂದ ಪ್ರಾಣ ಹೋಗ್ತೈತೆ ಅಂದ್ರೂ ಸತ್ಸಂಗವನ್ನು ನಾವು ಕೈ ಬಿಡಬಾರ್ದು. ಸತ್ಸಂಗ ಸಿಗೋದನ್ನ ದುರ್ಲಭ. ಸತ್ಸಂಗ ಅಂದ್ರೆ ಯಾರು ಆ ಸ್ಥಿತಿಯನ್ನು ಹೊಂದಿರ್ತಾರೆ, ಸಮಾಧಿಯನ್ನು ಹೊಂದಿ ಆ ಸ್ಥಿತಿಯನ್ನು ಅನುಭವ ತಗೊಂಡಿರ್ತಾರೆ, ಅವರ ಸಂಘ ಬ್ರಹ್ಮನಿಷ್ಠ ಅನುಭವಿಗಳ ಸಂಘ. ಅದು ಬೇಕಾಗಿ ನೋಡಕ್ಕೆ ಸಹಿತ ಸಿಗೋದಿಲ್ಲ ನಮ್ಗೆ ಅವ್ರು ಹೆಂಗಿರ್ತಾರೋ. ಬ್ರಹ್ಮನಿಷ್ಠರ ಸ್ಥಿತಿ ಸಾಮಾನ್ಯ ಜನರಿಗಿಂತಲೂ ಸಾಮಾನ್ಯವಾಗಿರ್ತಾರೆ ಅವರು.
ಅರಿಯದ ಮೂಢನ ಪರಿಯಳು ನಿಜವನರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದರೂ ಉಂಡುಟ್ಟು ಸಂಚರ. ಸಾಮಾನ್ಯ ಜನರಿಗಿಂತಲೂ ಸಾಮಾನ್ಯವಾಗೇ ಇರ್ತಾನ. ಕಂಡವರೆಲ್ಲರಿಗೂ ಓಲೈಸೆಯುತ್ತ. ಹೆಂಗಿರ್ತಾರೆ ಯಾರು ಜನ ಹೆಂಗಿರ್ತಾರೆ ಅವರು ರಾಗಿಗಳು ರಾಗಿಗಳಂತಿರ್ತಾರೆ, ರಾಗಿಯ ರಹಿತರುಗಳು ಅವರಂತಿರ್ತಾರೆ. ಚಲೋ ಬಾಳೆ ಮಾಡೋರು ಇರ್ತಾರಲ್ಲ ಅವ್ರ ಹಂಗನ ಮಾತಾಡ್ತಿರ್ತಾನ ಅವನು. ನಮ್ಮಂಗ ಅದ ಬಿಡು. ಯಾರು ಹೆಂಗಿರ್ತಾರ ಕನ್ನಡ ಇದ್ದಂಗ ಯಾರನ್ನು ಹಚ್ಬೋದು ನಾವು. ಕನ್ನಡಿ ಎಲ್ಲರನ್ನೂ ಇದ್ದಕ್ಕಿದ್ದಂಗೆ ತೋರಿಸ್ತೈತೆ, ಆದ್ರೆ ಎದನ್ನೂ ಹಚ್ಕೊಂಡಿರ್ತದೆ. ಹೆಂಗೆ ನಿರ್ಮಲನೇ ಇರ್ತೈತಿ, ಹಂಗೆ ಮಹಾತ್ಮರ ಸ್ಥಿತಿ. ಯಾರ್ಯಾರು ಹೆಂಗಿರ್ತಾರೆ ಅವ್ರಂಗಿದ್ರು ಅವ್ರಂಗಿರುದೂ ಇಲ್ಲ. ಅದನ್ನು ಹಚ್ಕೊಳ್ಳೋದೇ ಇಲ್ಲ. ಎಷ್ಟೋ ಮಂದಿ ಆ ಕನ್ನಡ ನೋಡ್ಕೊಂಡು ಹೋಗ್ತಾರೆ, ಒಬ್ಬರನ್ನಾರು ಹಚ್ಕೊಂತ ತಿನ್ನೋದು. ಹಂಗೆ ಜಗತ್ತಿನಾಗ ಎಷ್ಟು ಮಂದಿ ನಮಗೆ ಆ ಮಹಾತ್ಮರು ಭೇಟಿ ಅವ್ರು ನಮಗೆ. ನನಗೆ ಗೊತ್ತಾಗ್ತೈತೇನ್ರಿ ಅಜ್ಜಾರ? ನನಗೆ ಗೊತ್ತಾಗ್ತವಲ್ಲ, ನಿಂದೇಲಿ ಗೊತ್ತಾಗ್ತೈತೆ. ಹೌದಿಲ್ಲ? ಎಷ್ಟು ಮಂದಿ ಅವ್ರ ನದರ್ನ್ಯಾಗ ಬಂದ್ಬಿಡ್ತಾರೆ, ಅಂದೂ ಹಚ್ಕೋದಿಲ್ಲ, ತೋರಿಡಾಗ್ತಾವೆ ಬಂದು. ಇದೆಲ್ಲ ನಿನ್ನಲ್ಲಿ ತೋರಿ ಅಡಗುವಂಥವೆಲ್ಲ ಯಾವ ಶಾಶ್ವತವಾದ, ಅದಕ್ಕೆಲ್ಲ ಆಧಾರವಾಗಿ ಯಾವ್ದೈತೆ ಅದ್ರ ಕಡೆ ಲಗ್ತದೆ. ಆಧಾರ ಇದ್ದದ್ದು ಯಾವ್ದೈತಿ ಅದ ಬ್ರಹ್ಮ, ಅದ ಸ್ವರೂಪದಂತ, ಅದ ನೀನಿದ್ದೀಯ ಅಂತ. ಕೆಡಲಾರದಂಥ ವಸ್ತು ಅದು ಆಧಾರ. ಅದೇ ವಸ್ತುಗಳೆಲ್ಲ ಕೆಟ್ಟು ಈ ಮಾಯೆ ತೋರಿಕೆ ವಸ್ತುಗಳು ಇದ್ದಕ್ಕಿದ್ದಂಗೆ ವಿಕಾರಾಗಿ ನಾಶಕ್ಕೂ. ಆಧಾರ ವಸ್ತುವಿಗೆ ಯಾವ ಹಾನಿನೂ ಆಗಿಲ್ಲ, ಆಗುದೂ ಇಲ್ಲ. ಅದು ಇದ್ದಕ್ಕಿದ್ದಂಗೆ ಎಂದೂ ಬದಲಾಗದೆ ಒಂದ ನಮೂನೆ ಐತೆ. ಎಲ್ಲೋ ಒಬ್ಬ ಪುಣ್ಯಾತ್ಮರು ಆತ್ಮಾನುಸಂಧಾನಕ್ಕೆ ಯುಕ್ತಿಗಳನ್ನು ಕೇಳಿ ಬರ್ತಕ್ಕಂಥವ್ರು. ಹೆಂಗೆ ಮಾಡೋದು? ಇನ್ನು ಇದ್ರಾಗ ಬರ್ದಂಗೆ ಮಾಡ್ಕೋಬೇಕಾದ್ರೆ, ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡೋದು? ಒಬ್ಬರ ಕೇಳ್ತೀರಪ್ಪ ಬಿಟ್ಟು ಬರೇ ನನಗಾದಾತೆ ಇದ ಅದ್ರ ನನ್ನ ಮನೆಯಾಗ ಆದಿಲ್ಲ, ಮನ್ಯಾನ ಶರೀರದಾನ ಸಂಕಟ ಆಗಿದೆ. ಅವು ಇರುವ ನಾವು ಕರ್ಮಕ್ಕನುಸಾರಾಗಿ ಬಂದಿರ್ತವೆ. ಯಾರ ಶರೀರದಾಗ ಇಲ್ಲಿ ಹೇಳ್ರಿ? ಬ್ಯಾನಿ ಎಲ್ಲ ಶರೀರದಾಗ ನಮ್ದು ಯಾರಿಗೆ ಹೇಳೋಣಪ್ಪ ನಾವು ಅಂತಿದ್ರು. ನಮ್ಮ ಶರೀರದಾನ ಬ್ಯಾನಿ ಯಾರಿಗೆ ಹೇಳೋಣ ನಾವು? ಮಂದಿದೆಲ್ಲ ನಾವು ಕೇಳಾಕತ್ತೀವಿ, ನಮ್ದು ಯಾರಿಗೆ ಹೇಳೋಣ ನಾವು? ನಮ್ದು ಯಾರು ಕೇಳೋರಂಗ? ಬರೀ ನಮ್ದಷ್ಟ. ಅವ್ರು ಯಾರು ಕೇಳೋಂಗಿಲ್ಲ. ಅವ್ರು ಏನಾಯ್ತು, ಅವ್ರು ಉಂಡೀರಿ ತಿಂದೀರಿ ಅನ್ನೋದು ಏನು ತಾಮದಷ್ಟು ಯಾರು ಸಾಕಪ್ಪ. ಹೌದಿಲ್ಲ? ಬೇಕಾದಷ್ಟು ಹೊತ್ತಾಗೈತಿ, ನಡ್ರಿ ಇನ್ನು ಊಟ ಏನಾರು ಮಾಡಿ ಅದನ್ನೇನು ನಂದೊಂದು ಅಷ್ಟು ಆರು ಸಾಕು ನೋಡಿ. ಅಜ್ಜರ ಅಲ್ಲಿಟ್ಟು ಅಲ್ಲೆಟ್ಟು ಹೋಗಿ ಬರು ಬರೀ ನಮ್ಮ ಇಲ್ಲೇ ಐತಿ ಬರ್ರಿ, ಭಾಳ ದೂರ ಇಲ್ಲ ನಮ್ಮ ಮನೆ. ಏನಾಗೈತಿ ಪರಿಸ್ಥಿತಿ ಅನ್ನೋದು ಗೊತ್ತೇ ಇಲ್ಲ ನಮ್ಗೆ. ಇಷ್ಟವ್ರ ನಮ್ದೊಂದು ಆರು ಸಾಕುವ, ಇನ್ನೊಬ್ರು ಹಾಳಾಗಿ ಹೋಗುವಲ್ರು. ಇಂಥ ವೃತ್ತಿ ನಮ್ಮದು. ಅವು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತಿರ್ತಾವು. ಹೌದಿಲ್ಲ? ಅದನ್ನು ತಿದ್ದಕ್ಕೆ ಬರೋದಿಲ್ಲ. ಮಾಡಿದ್ದನ್ನು ಉಣ್ಣಾಕ್ ಬಂದೇವು ನಾವು, ಸಾಲ ಮಾಡ್ಯಾವ ಅದನ್ನು ಉಂಡ ತೀರಿಸ್ಬೇಕು ನಾವೆಲ್ಲ. ಹಿಂದಿನ ಸಾಲ ಉಣ್ಣಾಕ್ ಪ್ರತಿಯೊಬ್ಬರು ನಾವು ಆ ನಮೂನೆ ಕರ್ಮಗಳನ್ನು ಮಾಡಿ ಅಂತ ಉಣ್ಣಾಕ್ ಬಂದೇವಿ. ಒಬ್ಬರಂಗ ಒಬ್ರಿಲ್ಲ ನೋಡ್ರಿ. ಶರೀರ ಪ್ರಾರಬ್ಧ ಒಂದ ನಮೂನೆ ಇಲ್ಲ, ಅದು ಭಿನ್ನ ಭಿನ್ನ ನಮೂನೆ ಐತಿ. ಆ ನಮೂನೆ ಹೊಲ ಉಣ್ಣಾಕ ನಾವು ಬರ್ಬೇಕು, ಉಂಡ ಹೋಗ್ಬೇಕಾದ್ರೆ ಯಾರಿಗೂ ತಪ್ಪಿಸಕ್ಕಾಗೋದು ನಮ್ಗೆ. ಏನು ಸಿಕ್ಕಂತ ಸತ್ಸಂಗವನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಸಿಕ್ಕೈತೆ ಅಂತ ಕರೆ ಅದನ್ನು ಯಾರು ಉಪಯೋಗ ಮಾಡ್ಕೊಂಡ್ರಿ? ಬರೀ ನಮ್ಮ ಬಾಳೆ ನಾಟಕ ಆಗಲಿ, ಬರೀ ಇವ ಅಲ್ಲ ಸುಧಾರಣೆ ಬಾಳೆ ಸಂಬಂಧ ಮಾಡ್ಕೊಂಡಿರೋದ್ರು. ಯಾವ ಅಪೇಕ್ಷೆ ಇಲ್ಲದ ನಿಜವನ್ನು ತಿಳ್ಕೋಬೇಕನ್ನೋ, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಇದನ್ನ ಈ ಲಾಭ ಮಾಡ್ಕೊಂಡವ್ರು ಯಾರು? ಏನೂ ಅಲ್ಲೇ ಗುರುವೇ ಜಗವೆಂಬುದು. ಏನೂ ಬೇಡಪ್ಪ ನಮ್ಗೆ ಈ ಜಗತ್ತಿನ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಡೋ ನಮ್ಗೆ. ಅದನ್ನು ಕೇಳೋರು ಯಾರು? ಜ್ಞಾನ ಭಕ್ತಿ, ಪೂರ್ಣ ಭಕ್ತಿ ಪೂರ್ಣ ಜ್ಞಾನ ಕೊಡಂತ ಯಾರು ಕೇಳೋರು ನಾವು? ಏನು
ತತ್ಪೂರ್ವಕವಾಗಿ ಸತ್ಸಂಗದೊಳಗೆ ತೊಡಗು ಅದೊಂದು ಬೇಕಲ್ಲ, ಭಾಳ ದುರ್ಲಭ. ಎಲ್ಲಿಯೋ ಒಬ್ಬರು ಪುಣ್ಯಾತ್ಮರು ಆತ್ಮಾನುಸಂಧಾನಕ್ಕೆ ಯುಕ್ತಿಗಳನ್ನು ಕೇಳಿಕ್ಕೆ ಬರ್ತಕ್ಕಂಥವ್ರು, ಹಿಂಗೈತ್ರಿಪ್ಪ ನಮ್ಮ ಸಂಶಯ ಬಂದೈತಿ, ಇವನ್ನೆಲ್ಲ ನಿವಾರಣೆ ಹೆಂಗೆ ಮಾಡ್ಕೊಳ್ಳೋದು, ಒಬ್ಬರ ಕೇಳ್ತೀರಿಪ್ಪ ಇದ್ರ ಬಗ್ಗೆ ಅಂದರೆ ಅದ್ರ ಕಡೆ ಇಲ್ಲೇ ಇಲ್ಲ. ನಮ್ಮ ಒಳಗೆ ಏನೈತೆ ಅವ ಒಳಗೆ ನಾವು ಬೇರೆ ಐತೆ ಒಳಗೆ ಬಾಳೆ ಅವ ಸಮಸ್ಯೆಗಳು. ಹಾಂ, ಸಮಸ್ಯೆ ಇಲ್ಲದ ಬಾಳೆ ಯಾರ್ದೈತೆ? ಸಮಸ್ಯೆ ಇದ್ದಿದ್ದಕ್ಕೆ ಬಾಳೆ ಅಂತಾರೆ. ಅದಕ್ಕೆ ಸಮಸ್ಯೆ ಇರಲಿಲ್ಲ ಅಂದ್ರೆ ಬಾಳೆ ಅನ್ನೋದಿಲ್ಲ ಅದಕ್ಕೆ. ಎಲ್ಲರೂ ಬಾಳೆದಾಗ ಸಮಸ್ಯೆ ಒಂದಿಲ್ಲ ಒಂದಿರುವುದು ನಾವು ಏನು ಅವನ್ನೆಲ್ಲ ಸಮಸ್ಯೆ ಬಗೆಹರಿಸಿದ್ರೆ ಬಾಳೆ ಅಂತಾರಲ್ಲ ಅದಕ್ಕೆ. ಯಾಕ್ರಿ? ನಮ್ಮ ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರ. ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರನ ಅದಕ್ಕೆ. ಮಾಡಿದ ಕರ್ಮ ಒಮ್ಮೆ ಅನುಕೂಲ ಆಕೈತಿ, ಒಮ್ಮೆ ಪ್ರತಿಕೂಲ ಆಕೈತಿ. ಏನೋ ಏನಪ್ಪ ದೇವ್ರು ಕಣ ತೆಗದ್ ನಮ್ಗಂತೇಳಿ ಮತ್ತೇನಾಯ್ತು ಏನೋಪ್ಪ ನಮಗೆ ದೇವ್ರು ನಮ್ಮ ಮುಂದಾದ ಕರ್ಮ ಹೆಂಗಿರ್ತೈತಿ ಹೇಳಾಗ್ಬೋದು. ಹೌದಿಲ್ಲ? ಒಂದು ಈಟು ನಾಟಕ ಆತಂದ್ರೆ ಹಿಂಗ್ಯಾಕೆ ಆತಪ್ಪ ಇದು ಮತ್ತೆ ನಮ್ಮ ಬಾಳೆ. ಅದು ಹಂಗೆ ಅನುಗುಣವಾಗಿ ನಡೆದಿರ್ತದೆ. ಒಮ್ಮೆ ಹಂಗೊಮ್ಮೆ ಹಿಂಗೊಮ್ಮೆ. ಇದು ಆಟ. ಯಾಕ್ರಿ? ಕರ್ಮದ ಆಟ ಹೆಂಗೈತೆ ಹೇಳಕ್ ಬರ್ಬೋದು. ನಮ್ಮ ಕರ್ಮದ ಗತಿ ಹೆಂಗೈತಿ ಹಂಗೆ ನಡೆದಿರ್ತೈತಿ. ನಮ್ಮ ಜೀವನ ಕ್ರಮ ಒಂದು ಕೂದಲಿಡೋರು ಸುಧಾ ಯಾರಿಗೂ ಬದಲು ಮಾಡಕ್ಕೆ ತಿದ್ದಕ್ಕೆ ಬರೋದಿಲ್ಲ. ಅದು ಮಾಡಿದ್ದು ಸುಮ್ಮನೆ ಊಟ ಮಾಡೋದು ಒಂದೇ ಕೆಲಸ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಚ್ಕೊಳ್ದಂಗೆ ಇರಕ್ಕಿಲ್ಲ. ಎಂಥದ್ದು ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ, ನಮ್ಮ ನಿಜದ ನೆನಪು ಒಂದಿರಲಿ, ಗೋವಿಂದನ ದಯ ಒಂದಿರಲಿ, ನಿಜವಾದ ಸ್ವರೂಪದ ನೆನಪಿನಾಗಿರಲಿ, ನೀ ಯಾರದೇನು ನೆನಪಿರಲಿ, ಏನು ಬೇಕಾದ ಬರಲಿ. ಸೊಪ್ಪು ಹಾಕಬೇಡ ಅಂತಿದ್ರು ಅದು. ಏನು ಬೇಕಾದ್ ಬಂದ್ರು ಕ್ಯಾಕೆ ಹೊಡ್ಯಾಕಲಿ ಅಂತಿದ್ರು ಅದು. ಆಕೈತೆ ನೀನು ಬೇಕಾದ ಬರಲಿ, ಜಗತ್ತ ಬಿಡೋಲ್ಲ, ಕ್ಯಾಕೆ ಹೊಡೆದ್ ಬಿಡೋದು ಅಂತಿದ್ರು ಅದು. ನನಗೇನು ಹತ್ತೆ ಇಲ್ಲ ಬಿಡ ಸಂಬಂಧ. ಹಿಂಗ್ಯಾಕೆ ಮಗ ಗಂಟು ಹಾಕೊಂಡು ಕುಂತಿ, ಏನು ಕಡದ ಕತ್ತರಿಸ್ಕೊಂಡ್ ಬಿಡ್ತೈತಿ ನಿನ್ನ ಮ್ಯಾಗ, ನಿನಗೇನು ಹತ್ತೆ ಇಲ್ಲ. ಅದ ನನಗಾಗೈತಿ ಅನ್ನೋರಂಗೆ ಮಕ ವರ್ಷ ಹೋದ ವರ್ಷನಾಗ ಹಂಗ್ಯಾಕೆ ಕುಂತಿ ಅಂತಿದ್ರು ಅದು. ಮಗ ಗಂಟು ಹಾಕೊಂಡು ಕುಂತಾನ ನೋಡು. ಹಚ್ಕೊಂಡಿಲ್ಲ ಅಂದ್ರೆ ನಗಿ ಬರ್ತೈತಿ ನಿನಗೆ, ಹಚ್ಕೊಂಡೆ ಅಂದ್ರೆ ಮಕ ಒಂದು ನಮೂನೆ ತೋದ ಅರ್ಸನಾಗ ಆಕೈತಿ. ಹಚ್ಕೊಳ್ದಂಗಿರ ಯಾವಾಗಲೂ, ಅಂದ್ರೆ ಆರಾಮ್ ಇರ್ತೀನಿ ಮನಸ್ಸು. ಎಷ್ಟು ನಿನಗೆ ಆರಾಮ್ ಇರ್ತೀನಿ ನೋಡು. ಹಚ್ಕೊಂಡೆ ಅಂದ್ರೆ ಹಾರ್ಯಾಡ್ತಿ, ಹಚ್ಕೊಳ್ಳೋದು ಬಿಟ್ಟರೆ ಹಾರ್ಯಾಡ್ತಿ, ಹಚ್ಕೊಂಡೆ ಅಂದ್ರೆ ಒದ್ದೆ ಆಡ್ತಿದ್ದೀನಿ. ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡು ತಿಳ್ತೈತಿ. ಇದೊಂದು ಆಟ, ಬಾಳೆದ ಆಟ ಇದು. ಈಗ ಆಟ ಆಡವ ಅವ ಬೇರೆ ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನ. ನಾಟಕ ಮಾಡವ ಅದ ನಾನು ತಿಳ್ಕೊಂಡು ನಾಟನ ಮಾಡ್ತಾನವ. ಅದಿಲ್ಲ, ಹಂಗೆ ಇದು ಒಂದು ಆಟ. ಸುಳ್ಳಿರ್ಬೋದು ಈ ಆಟವು. ಕರೆ ಅಂತ ತಿಳ್ಕೊಂಡು ಆಡ್ಬೇಡ ಇದನ್ನ. ಪಾತ್ರಧಾರಿಗಳು ನಾವೆಲ್ಲ ಮಾಡಿದ ಕರ್ಮಕ್ಕನುಸಾರಾಗಿ ಪಾತ್ರ ಬಂದವು. ಯಾವ ನಮೂನಿ ಕರ್ಮಗಳನ್ನು ಮಾಡಿದ್ದೆ ಅಂತಂತ ಪಾಠ ಬಂದವ ನಮಗೆ. ಆದ್ರೆ ಅದು ನಾನಲ್ಲ, ಅದು ನನಗೆ ಬಂದ ಕರ್ಮಕ್ಕನುಸಾರ ಬಂದದ್ದು ಪಾತ್ರ ಅದು. ಹೌದಿಲ್ಲ? ಅದನ್ನ ನಾಟಕ ಮುಗಿಮಠ ಆ ಪಾತ್ರ ನಮ್ಮ ಬೇಕಾಕತಿ. ಹೌದಿಲ್ಲ? ಬಿಟ್ಕೊಟ್ಟು ಆದ್ರೆ ನಾವು ಅಲ್ಲಿ ಅಂದ್ರೆ ಅವಾಗ ಅದು ಆಟ ಮುಗಿಮಠ ಇದು ನಿನಗೆ ನನಗೆ ಸಂಬಂಧ ಇಲ್ಲ ಅಂತ ಆಟ ಆಡು. ಏನು ಹಚ್ಕೊಳ್ದಂಗೆ ಆಡಂತ. ಸಣ್ಣ ಹುಡುಗರು ಆಡ್ತಿರ್ತಾವಲ್ಲ ಆಟ, ಅವು ಆಟಿಗೆ ಹೆಚ್ಚು ಆಟ ಆಡ್ತಿರ್ತಾವೆ. ಕರೆ ಅಂತ ತಿಳ್ಕೊಂಡು ಮಾಡ್ತಾವ, ಅವು ಆಟ ಆಡ್ತಾವೆ, ಮದುವೆ ಮಾಡ್ತಾವೆ ಎಲ್ಲ. ಯಾಕ್ರಿ? ಅವು ಊಟ ಹಾಕಿಸ್ತಾವು, ಗೊಂಬೆ ಊಟ ಅಂತೇಳಿ ಎಲ್ಲ ಹಾಕಿಸ್ತಾವು. ಎಲ್ಲ ಮುಗಿ ಮುಂದೆ ಎಷ್ಟು ಹುರುಪ್ಲೆ ಆಟ ಹಚ್ಚಿರ್ತಾವ, ಆಟಿಗೆ ಆಟ ಅಷ್ಟೇ ಹುರುಪ್ಲೆ ಬಿಟ್ಕೊಟ್ಟು ಹೋಗ್ತಾವ. ಆಟ ಗೂಟ ಮುಗೀತು. ಹಂಗೆ ಇದನ್ನು ಈ ಆಟ ಆಡೋದು ಸುಳ್ಳಿರ್ಬೋದು. ಈ ಆಟವು ನಾನೀ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವ ಮಾಡುವೆ. ಹಂಗೆ ಆಟ ಆಡಕ್ಕಲಿರು. ಮಹಾತ್ಮರಾದವರೆಲ್ಲ ಹಚ್ಕೊಳ್ದಂಗೆ ಇದ್ರು. ಇದೇ ಖರೆ ಅಂತ ತಿಳ್ಕೊಂಡು ಹಚ್ಕೊಂಡು ಕುಂತಿಯಲ್ಲೋ, ಸುಳ್ಳು ಐತಿ ಇದು. ಬಾಳೆದ ಆಟ ಇದು ಖರೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡ. ಇದನ್ನ ಆಟ ಆಡಕ್ಕೆ ಬರ್ಬೋದು ನಿಮ್ಗೆ, ಸುಳ್ಳು ಅಂತ ತಿಳ್ಕೊಂಡು. ಬಲ್ಲವರು ಆಡಿದ್ರು ಇದನ್ನ ಆಟ, ಹಚ್ಕೊಳ್ದಂಗೆ ಆಡಿದ್ರು ಅವರು, ತಿಳಿದವರು. ನೀ ಖರೆ ಅಂತ ತಿಳ್ಕೊಂಡ, ನನಗ ಆಗೈತೆ ಅಂತ ತಿಳ್ಕೊಂಡ, ನಾವು ಒದ್ದೆ ಆಡ್ಲಿಕ್ಕೆ. ಅದಕ್ಕೆ ಮಹಾತ್ಮರ ವಿಚಾರಗಳನ್ನು ಕೇಳೋಣ.
ಅವಾಗ ನಿನಗೆ ಹೌದಪ್ಪ ಇದು ಕನಸಿನಾಗ ಏನೇನಾಗೋದು ಕನಸಿನ ಬಗ್ಗೆ ಎಚ್ಚರ ಅದಾವ, ಕನಸಿನ ಬಗ್ಗೆ ಚಿಂತೆ ಮಾಡ್ತಾವ. ಹಂಗೆ ನಿಜದ ಎಚ್ಚರಿಕೆಯನ್ನು ಹೊಂದಿದವ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ಇದು ಒಂದು ಕನಸಿನಂತೆ ಓದಿದ್ದ ಅದು ನೆನಪಿಸೋದ ಮಾಡೋದು. ಕನಸಿನ ಬಗ್ಗೆ ಯಾರ ಚಿಂತೆ ಮಾಡ್ತೇನೆ ಎಚ್ಚರ ಆದ್ಮೇಲೆ. ಹಂಗೆ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡವ ಈ ವ್ಯವಹಾರಿಕ ಎಚ್ಚರಿಕೆದು ಒಂದು ಕನಸಾಗಿ ಹೋಗ್ಬಿಡ್ತೈತೆ ನಮಗೆ. ಏನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ರಿ. ಏನಾದರೂ ಎಂತಾದ್ರೂ ಒಂದು ಕನಸಿನ ಅವ್ರ ಬಗ್ಗೆ ವಿಚಾರ ಮಾಡ್ತೇನೆ ಎಚ್ಚರ ಆದ್ಮ್ಯಾಗ. ಎಲ್ಲಿ ಹೋದ್ರು ಏನು ಅಂತಾರೆ, ಹೋಲ್ ಬಿಡ ಅಂತೀವಿ. ಹಂಗೆ ಸ್ವರೂಪ ಜಾಗೃತಿಯನ್ನು ಹೊಂದಿದ ನಾವು. ನನ್ನ ಮಕ್ಕಳು ಮರಿ ಇವೆಲ್ಲ ಕನಸಿನಾಗೆಲ್ಲ ತೋರಿದ್ವೆಲ್ಲ ನೀನ ಆಗಿದ್ದೆ ಇಲ್ಲೆಲ್ಲ ಕನಸಿನಾಗ. ಯಾರು ಇದ್ದಿದ್ದಿಲ್ಲ ಅಲ್ಲಿ, ಎಲ್ಲ ನೀನ ಆಗವ. ವಿಷಯ ಮತ್ತು ವಿಷಯ ಎರಡು ತಾನಾಗಿರ್ತಾನಲ್ಲಿ ಕನಸಿನಾಗ, ಹೌದಿಲ್ಲ? ನೋಡವ ಮತ್ತು ನೋಡಿಸ್ಕೊಳ್ಳೋ ವಸ್ತು ಅಲ್ಲಿ ತಾನ, ಗಂಡನ್ನು ತಾನ, ಹೆಂಡತಿನೂ ತಾನ, ಮಕ್ಕಳನ್ನು ತಾನ, ಅಲ್ಲಿ ಜನ ಎಲ್ಲ ಆಜು ಬಾಜು ಇದ್ದವ್ರನ್ನು ತಾನ ಆಗಿರ್ತಾನ. ಅಲ್ಲಿ ಸಾಯವನು ತಾನ, ಅಳವನು ತಾನ, ಹೊರವನು ತಾನ, ಎಲ್ಲ ತಾನ ಆಗಿರ್ತಾನ ಅಲ್ಲಿ. ಎಚ್ಚರಾದ ಮ್ಯಾಗ ಅವರೆಲ್ಲ ಯಾರು ಇಲ್ಲೇ ಇಲ್ಪ. ಹಿಂಗೆ ಇದು ನೀನ ಜಗವೆಂದಡೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೆ ಉತ್ತಮನು ನೋಡ. ಎಚ್ಚರಿಕೆಯಾಗಿ ಎಲ್ಲವೂ ನಿನ್ನ ಸ್ವರೂಪ, ನೀನ ಇದೆಲ್ಲ ವಿಷಯ ಮತ್ತು ವಿಷಯ ಎರಡು ನೀನ. ನಿನ್ನ ಬಿಟ್ಟು ಇಲ್ಲ ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ ಅಂದ್ರೆ ಸದ್ವಸ್ತು. ಆತ್ಮ ಕೆಡಲಾರದಂಥ ವಸ್ತು, ಅದನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಮನಸ್ಸ ಎಲ್ಲ ಅನ್ಯ ಭಾವನೆಗಳನ್ನೆಲ್ಲ ಮಾಡ್ಕೊಂಡು ಈ ಆಟ ಆಡ ತಾನ ಕಲ್ಪಿಸ್ಕೊಂಡು ತಾನ ಕಲ್ಪನಾ ಇದರ ಸಿಕ್ಕೊಂಡು ಒದ್ದೆ ಆಡ್ತೈತಿ. ತಾನ ಕಲ್ಪನಾ ಎಲ್ಲ ಕೈ ಬಿಡ್ತದೆ, ತಾನ ಆರಾಮ ಇರ್ತೈತಿ. ಅನ್ಯವಾಗಿ ಏನೂ ಇಲ್ಲ ಅನ್ನೋ ತಿಳುವಳಿಕೆ ಅದಕ್ಕೆ ಆತಂದ್ರೆ ಆ ಆರಾಮಿನ ಅನುಭವ ಮಾಡ್ತೈತಿ. ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಅನ್ಯ ಭಾವನೆಯನ್ನು ತಾಳಿದ್ದ ಮನಸ್ಸು ಕಲ್ಪನಾ ಮಾಡ್ಕೊತ ಹೋಗ್ತೈತಿ. ಅದಂಗೆ ಯಾವ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಏಕತ್ವದ ಅನುಭವ ಆಕೈತಿ. ಒಂದೇ ಐತಿಪ್ಪ, ಬೇರೆ ಇಲ್ಲೇ ಇಲ್ಲ ಅನ್ನೋದು, ನನ್ನ ಹೊರ್ತೀವಿ ಇನ್ನೊಂದು ಏನೂ ಇಲ್ಲ. ಅವಾಗ ಚಿಂತೆಗಳಿಗೆ ಇನ್ನೊಂದು ಐತೆ ಅನ್ನೋ ಭಾವ ಅಜ್ಞಾನದಿಂದ ನನಗೆ ಉಂಟಾಗಿದೆ. ನಮ್ಮನ್ನು ನಾವು ಮರ್ತಾಗ ನಿಮ್ಮ ಇರುವಿನ ಕಡೆ ಲಕ್ ಕೊಟ್ಟಾಗ ಇನ್ನೊಂದು ಏನೂ ಇಲ್ಲ ನಮಗೆ ಹೊಳಿತೈತಿ. ಭೇದ ಇನ್ನೊಂದು ಐತೆ ಅಂದ್ರೆ ದುಃಖ ಉಂಟಾಗ್ತೈತಿ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಇನ್ನೊಂದು ಏನೂ ಇಲ್ಲ ಅಲ್ಲಿ ನಾನಾ ಅದೇನೆ ಅಂತ ತಿಳಿದವ ಅವ್ಗೆ ಯಾಕೆ ಭಯ ಉಂಟಾಗ್ತೈತಿ? ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನಲ್ಲಿ ವಿವೇಕವಂತಗತ ಬರ್ತೈತಿ. ಪ್ರತಿಯೊಬ್ಬರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಬೇಕು. ಅಲ್ಲಿ ನಾನಾ ಅದೇನೆ. ಎಲ್ಲರ ಹೃದಯದಲ್ಲಿ ಅದ ಅರಿವು ಐತಿ. ಎಲ್ಲವೂ ಪರಮಾತ್ಮ ಸ್ವರೂಪಿಗಳದ. ಏನು ಬೇರೆ ಇಲ್ಲೇ ಇಲ್ಲ. ನಾಮರೂಪಗಳು ಇವೆಲ್ಲ ತೋರ್ಯಾವು, ಎಡಗ್ತಾವೆ. ಅದನ್ನು ನೋಡಕ್ಕೆ ಹೋಗ್ಬಾರ್ದು. ನಾಮರೂಪಗಳನ್ನು ತೆಗೆದಾಕಿ ಅಲ್ಲಿ ಇರ್ತಕ್ಕಂಥ ಅರಿವು ಆನಂದದ ಕಡೆ ಲಕ್ಕು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ನಾವು ಜಾಗೃತಗೊಳಿಸ್ಬೇಕು. ಅಂದಾಗ ನಾವು ನೆಮ್ಮದಿಯಿಂದ ಬದುಕಕ್ಕೆ ಬರ್ತೈತಿ. ಅವರು ಬೇರೆ ನಾವು ಬೇರೆ, ನಾ ಶ್ರೇಷ್ಠ ಅವ ಕನಿಷ್ಠ ಅನ್ನೋ ಭಾವ ಈ ಅಲ್ಲದ್ದನ್ನು ಹಿಡ್ಕೊಂಡ ಬರ್ತೈತಿ. ನಿನಗೆ ಇದ್ದ ವಸ್ತುವಿನ ತಿಳುವಳಿಕೆ ಮಾಡ್ಕೊಂಡಾಗ ಕನಿಷ್ಠನೂ ಇಲ್ಲ ಶ್ರೇಷ್ಠನೂ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಅನುಭವ ಬರ್ತದೆ. ನಾವು ಹೆಚ್ಚಿನವರು, ನಾವು ಕಡಿಮೆ ಅವರು ಏನು ನೋಡಿ ಮಾಡ್ಕೊಂಡು ಅವ್ನು ನೋಡಿ ಕಲ್ಪಿತ ನಾಮ ರೂಪ ನೋಡ್ಕೊಂಡು ಮಾಡ್ಕೊಂಡು ಕಲ್ಪಿತ ಜಾತಿ ಇವನ್ನೆಲ್ಲ ಹಿಡ್ಕೊಂಡು ಭೇದ ಮಾಡ್ಕೊಂಡು ದುಃಖ ಪಡ್ತೀವಿ. ಎಲ್ಲಿದಾವ್ರಿ ಇವೆಲ್ಲ? ನಾವು ವಿಚಾರ ಮಾಡಿ ನೋಡಿದಾಗ ಅಜ್ಞಾನದೊಳಗಿನ ಇವೆಲ್ಲ ಭೇದ ಕಲ್ಪನೆಗಳು ಉಂಟಾಗಿ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅಲ್ಲಿ ಕಲ್ಪನಾ ಭೇದ ಇಲ್ಲ. ಅಜ್ಞಾನದೊಳಗೆ ಉದಯ ಆಗ್ಯಾವೆಲ್ಲ. ಈ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಇವಕ್ಕೆ ಅಸ್ತಿತ್ವನ ಉಳಿದ ಇಲ್ಲ ಅನ್ನೋದು. ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅನ್ನೋದು ಅನುಭವ ಬರ್ತದೆ ನಿಮಗೆ. ಈಗ ಮನುಷ್ಯನ ಜನ್ಮದೊಳಗೆ ಈ ಅನುಭವವನ್ನು ನಾವು ಮಾಡ್ಕೋಬೇಕಾಗಿತ್ತು. ನಿಜವನ್ನ ತಿಳ್ಕೋಬೇಕಂತ ಬಂದವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಎಲ್ಲೋ ಒಬ್ಬವರು ಇದನ್ನು ತಿಳ್ಕೋಬೇಕಂತ ಬರೋರು ಭಾಳ ದುರ್ಲಭ. ಅಹಂಕಾರ, ಗರ್ವ, ಸೊಕ್ಕ, ಅಭಿಮಾನ ಹೃದಯಾಂತರಾಳದಲ್ಲಿ ಆಳವಾಗಿ ಉಳ್ಕೊಂಡ್ಬಿಟ್ಟೈತದು. ಅದಕ್ಕೆ ನಮಗಿದು ಅನುಭವಕ್ಕೆ ಬಂದ್ಕೊಳ್ಳೋದು. ಅನುಭವ ಮಾಡಿ ಬಿಡುವಲ್ಲ ಅದು. ಅಲ್ಲದ್ದನ್ನು ಹಿಡ್ಕೊಂಡು ಕುಂತ ನಾ ಹೆಂಗೆ ಅದೇನು ರೀ ದೇವ್ರ, ನಾ ಇಂಥವನ ಅದೇನೆ, ಮನೆಯವ ಊರವ ನಾನು ಅಂತ ತಿಳ್ಕೊಂಡು ಅದ ಮನೆಯವ ಊರವಾಗಿ ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಗಿರ್ತೀನಿ? ಅವು ಹೊಕ್ಕವಿಲ್ಲ ಅವು. ಅದು ನೀನಾಗಿರೋದು ಕಾಯಮನ ಅಲ್ಲ. ಅದು
ಶರೀರ ನೀನಾಗಿರೋದು ಕಾಯಮಲ್ಲ, ನೀನಾಗಿದ್ದ ಇದು ಯಾವಾಗಲೂ ಇದ್ದ ವಸ್ತುವಾದ ಸ್ವರೂಪ ಆದದ್ದು. ಅದಕ್ಕೆ ಈ ಅಹಂಕಾರವನ್ನು ನಾಶ ಮಾಡ್ಕೋ. ಏನು ಮೂಲ ವಿದ್ಯೆ ಅಂದ್ರೆ ನಿನ್ನ ಬ್ರಹ್ಮವಿದ್ಯೆ ಏನದ ಆತ್ಮವಿದ್ಯೆ ಈ ಅಹಂಕಾರವನ್ನು ನಾಶ ಮಾಡಿಬಿಡ್ತದೆ. ವಿಷಯಾದಿಗಳಲ್ಲಿ ಏನದ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಕೊಡೋದನ್ನ ಇಲ್ಲದು. ಏನು ಗರ್ವ ಸೊಕ್ಕು ಮನುಷ್ಯಾಗಿ ಬಂತಂದ್ರೆ ಏನು ಇದ ಖರೆ ಅಂತ ಅನಿಸ್ತೈತೆ ನಮಗೆ. ಯಾವುದು ತೋರ್ತದ ನೋಡ್ರಿ ಅದನ್ನು ಕೈ ಬಿಡಿಸಿ, ಯಾವ್ದು ಇರ್ತದ ಅದನ್ನು ಹಿಡಿ. ಇರುವಿಕೆ ನೀನು ತೋರಿಕೆ ನೀನು ಅಂತ. ಈ ಶರೀರಾದಿಗಳು ಇಂದ್ರಿಯಗಳು ಮನಸ್ಸು ಬುದ್ಧಿ ನಿನ್ನಲ್ಲಿ ಇವೆ ತೋರ್ತಾವೆ, ಅವು ಯಾವುವು ನೀನಲ್ಲ. ನಿನ್ನಿಂದ ಯಾವ ಅರಿವಿಸ್ಕೊಳ್ತಾವ ಅವು ಯಾವುವು ನೀನಲ್ಲ. ಅರಿವು ನೀನು, ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಅರಿವಿಸ್ಕೊಳ್ಳೋ ಎಲ್ಲ ಜಡ ಅದಾವ, ಅವು ಅಡಗ್ತಾವೆ. ತೋರಿದ್ದು ಎಲ್ಲ ಅಡಗ್ತಾವೆ. ತೋರದೇ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದಂಥ ಇರುವ ಆನಂದ ಏನೈತಲ್ಲ ಯಾವಾಗಲೂ ಐತೆ. ಏನು ಅದ ನಿನ್ನ ಸ್ವರೂಪ, ಅದರ ಅಭಿಮಾನ ಇರಲಿ ನೀನು. ತೋರಿಕೆ ಅಭಿಮಾನ ಬಿಡೋದು, ತೋರುದನ ಅದರ ಸ್ವಭಾವ, ಅದು ತೋರ್ತತಿ ಅಡಗ್ತೈತಿ. ಅದಕ್ಕೆ ಯಾಕೆ ಶೋಕ ಮಾಡ್ತೀವಿ? ಈ ಶರೀರ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಅದು. ಏನು ಅದಕ್ಕೆ ಬಲ್ಲವರು ಅದ್ರ ಬಗ್ಗೆ ತಲೆ ಕೆಡಿಸ್ಬೇಕು. ಅದ್ರ ಧರ್ಮ ಅದು, ವಿಕಾರ ಆಗೋದು ನಾಶ ಆಗೋದು. ಅದ್ರ ಧರ್ಮಕ್ಕನುಸಾರವಾಗಿ ಅದ ಮಾಡ್ಕೊಂತ ಅದರ ಕೆಲಸ ತಾನು ಮಾಡ್ತದೆ. ನಿನ್ನ ಧರ್ಮ ಏನೈತಿ ಯಾವಾಗಲೂ ಸಚ್ಚಿದಾನಂದ ಸ್ವರೂಪ, ಯಾವಾಗಲೂ ಇದ್ದದ್ದು ನಿನ್ನ ಧರ್ಮ. ಅದ್ರ ಕಡೆ ಲಕ್ಷ್ಯ ಕೊಡು. ನಿನ್ನ ಧರ್ಮದಾಗ ನೀ ಇದ್ದೆ ಅಂದ್ರೆ ಆರಾಮಿರ್ತೀವಿ. ಇನ್ನೊಂದರ ಅವಲಂಬನೆ ಮಾಡಿದ್ರೆ ದುಃಖವನ್ನು ಹೊಂದಿ. ಏನು ಪರಧರ್ಮೋ ಭಯಾವಹ ಸ್ವಧರ್ಮಿ ನಿಧನ ಮೋಕ್ಷ ಶ್ರೇಯ ಅಂದ್ರೆ ಅದಕ್ಕೆ ಮೋಕ್ಷ. ಶ್ರೇಯ ಅಂದ್ರೆ ಮೋಕ್ಷ. ನಿನ್ನ ಧರ್ಮದಾಗ ನಾನು ಸಚ್ಚಿದಾನಂದ ಸ್ವರೂಪ ಇದ್ದೇನೆ ಅನ್ನೋದು ನನ್ನ ಧರ್ಮ, ಸ್ವಧರ್ಮ ಅಂದ್ರೆ ಅದೇ ದೇವರ ನಾನಿದ್ದೇನೆ ಅನ್ನೋದು ನನ್ನ ಧರ್ಮದ. ಏನು ಅದನ್ನು ಬಿಟ್ಟು ಅನ್ಯ ಧರ್ಮಗಳನ್ನು ಹಿಡ್ಕೊಂಡು ಕುಂತೀನಿ. ಶರೀರ ಧರ್ಮ ಇಂದ್ರಿಯಗಳ ಧರ್ಮ ಇವು ಭಯವನ್ನು ಉಂಟು ಮಾಡ್ತವೆ. ಶರೀರ ತಾದಾತ್ಮ್ಯ ಭಾವ ಯಾವಾಗ ಬರ್ತೈತಿ ಯಾವಾಗ ಭಯ ಆಗ್ತದೆ. ನಿನ್ನ ಭಾವದಾಗಿದ್ದಾಗ ಯಾವ ಭಯಾನೂ ಇರುವುದಿಲ್ಲ. ಏನು ಅದಕ್ಕೆ ನಿನ್ನ ಭಾವನೆಯನ್ನು ಗಟ್ಟಿಗೊಳಿಸಬೇಕು. ಆತ್ಮಭಾವನೆಯನ್ನು ದೃಢಪಡಿಸುವ ಬಗ್ಗೆ ನಿನ್ನ ಬಗ್ಗೆನ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ನಾವು ತೊಡಗಬೇಕು. ಏನು ಇದನ್ನು ಬಿಟ್ಟು ಬೇರೆ ಸಾಧನ ಇಲ್ಲ. ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಕೇಳು, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಈ ದೃಶ್ಯದೊಳಗಿನ ಯಾವ ವಸ್ತುಗಳು ಪದಾರ್ಥಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆಯಾಗಿ ನಾಶ ಆಗಬೇಕು. ತಾನು ಮಾತ್ರ ಯಾವುದೇ ಬದಲಾವಣೆ ಆಗುಲ್ಲ, ಅವಕ್ಕೆಲ್ಲ ಸಾಕ್ಷಿಯಾಗಿದೆ. ಅವಸ್ಥೆಗಳು ಬರ್ತಾವ ಹೋಗ್ತಾವ. ಹೌದು, ಮನುಷ್ಯನ ಅವಸ್ಥೆಗಳು ನಿನಗಿಲ್ಲ, ಶರೀರದ ಅವಸ್ಥೆಗಳೂ ನಿನಗಿಲ್ಲ. ಇವೆಲ್ಲ ಬಾಲ್ಯ ಯೌವನ ಕೌಮಾರ್ಯ ವೃದ್ಧಾಪ್ಯ ಇವೆಲ್ಲ ಬಂದು ಹೋಗ್ತಾವ. ಬಂತು ಹೋತು, ಕಾಯಂ ಅದಾವ. ನಾವು ಬಾಲ್ಯನೂ ಕಾಯಮಲ್ಲ, ಯೌವನನೂ ಕಾಯಮಲ್ಲ, ವೃದ್ಧಾಪ್ಯನೂ ಕಾಯಮಲ್ಲ. ಅವು ಬಂದು ಹೋಗ. ಮುದುಕಾಯಿ ಕಾಯಂ ಎಷ್ಟು ದಿನ ಇರ್ತೀನಿ, ಅದು ಹೋಗೋದನ್ನಲ್ಲ ಯಾಕ್ರಿ, ಹೋತದ. ಅದು ನೀ ಏನಾರ ಮುದುಕಾಗಿನ ಶರೀರದಾಗ ಆಗೈತೆ ಅದು ಬದಲಾವಣೆ. ನಿನ್ನೊಳಗೆ ಯಾವ ಬದಲಾವಣೆನೂ ಆಗಿಲ್ಲ, ಅರಿವಿನಲ್ಲಿ ಯಾವ ಬದಲಾವಣೆ ಇಲ್ಲ. ನೀ ಆರೋಪ ಮಾಡ್ಕೊಂಡು ಕುಂತಿ ಇದನ್ನು ಶರೀರದ ಗುಣಧರ್ಮಗಳನ್ನು. ನಾನಾ ಮುದುಕಾಗಿನಿ, ನಾನಾ ಹರಿರಮಣಿ. ಬಿಡವನ್ನೆಲ್ಲ. ನಿನ್ನಲ್ಲಿ ಯಾವೂ ಇಲ್ಲ. ಈ ಶರೀರದ ಲಕ್ಷಣಗಳು ನಿನ್ನಲ್ಲಿ ನಿನ್ನ ಲಕ್ಷಣ ಯಾವುದೈತೆ ನೋಡ್ಕೋ. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪ, ಅದ ನಿನ್ನ ಲಕ್ಷಣ. ಅದನ್ನು ಅನುಸಂಧಾನ ಮಾಡಬೇಕಾಗಿತ್ತು ನಾವು. ನಾವು ಈ ಶರೀರ ನೋಡ್ಕೊಂಡು ನನಗೆ ಅದಾವು ಕೈ ಕಾಲು ಅದಾವ ಅಂತ ತಿಳ್ಕೊಂಡಿದ್ದೆ. ಶರೀರಕ್ಕೆ ಅವಯವಗಳದಾವ, ನಿನಗೆ ಯಾವ ಅವಯವನೂ ಇಲ್ಲ. ಹೌದಿಲ್ಲ? ಅವನ್ನೆಲ್ಲವನ್ನ ನೀ ತಿಳಿತಿ ಜಡವಾವ ಅದ್ರ ಬಿಡದ. ಅದ ನಾನು ಅಂತ ತಿಳ್ಕೊಂಡೆ. ಕೈ ನಾನು, ಕಾಲು ನಾನು, ನಾನು, ಶರೀರ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ, ಬಿಡೋದನ್ನೆಲ್ಲ. ಜಡಭಾವಂ ನೀಗು ತನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ಈ ಜಡ ಶರೀರ ನಾನು ತಿಳ್ಕೊಂಡು ಕುಂತಿದ್ದೇನಾದ್ರೆ ಬಿಡೋದನ್ನ. ಬಿಟ್ಟನೆ ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಆನಂದ ಸ್ವರೂಪ ಬ್ರಹ್ಮ ಸ್ವರೂಪನ ನಾನು ತಿಳ್ಕೊ.
ಈದ ಅಭ್ಯಾಸ ಸತತ ನಡಿಬೇಕು ನೋಡಿ ಒಳಗ ಅಂತರಂಗದ ಒಳಗೆ. ಏ ಬಹಿರಂಗದ ವ್ಯವಹಾರದ ಬಗ್ಗೆ ಉದಾಸೀನ ಆಗು, ಇದ್ರ ಬಗ್ಗೆ ಒಳಗ ಆಸಕ್ತಿ ಉಳಿಲಿ ನೀವು. ಯಾರಿಗೈತಿ ಇದ್ರ ಪಾರಮಾರ್ಥದ ವಿಚಾರದಾಗ ಆಸಕ್ತಿ ಯಾರಿಗೈತಿ? ನಮ್ಮನ್ನು ನಾವು ತಿಳ್ಕೊಳ್ಳೋದ್ರ ಬಗ್ಗೆ ಯಾರಿಗೈತಿ ಈ ಕಡೆ ಒಲವು? ಒಲವಿಲ್ದ ನೀ ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಕೂಡ ಡಬ್ಬ ಹಾಕಿ ನಿಲ್ಲಿಸೋದಿಲ್ಲ. ಏನು ಓದಿರ ಏನು ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಒಲವು ಇರಲಿಲ್ಲ, ಎಷ್ಟು ಜನ್ಮ ಆದರೂ ಮತ್ತು ಹಿಂಗೆ ಹೋಗುದು ನನಗೆ. ಪಾಪ ಕೃತಿಗಳು ಹೋಗಬೇಕು, ಪುಣ್ಯ ಕೃತಿಗಳು ನಡಿಬೇಕು. ಇಷ್ಟ ಅಲ್ಲ, ವಿಧಿವತ್ ಈ ಸ್ವರೂಪದ ಅಧ್ಯಯನ ಅಧ್ಯಾಪನ ನಡಿಬೇಕು. ಇದನ್ನು ಬಿಟ್ಟಿರಬಾರ್ದು, ಚ್ಯುತಿ ಹೊಂದಬಾರ್ದು. ಅದನ್ನು ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡಿ. ಮಹಾತ್ಮ ಸ್ಥಿತಿ ಪಡೆದರೂ ಬಿಡಲಿಲ್ಲ ಅಜ್ಜವರು. ಹೌದಿಲ್ಲ, ನಡೆಸ್ತಿದ್ರಿಲ್ಲ. 4 ಹೊತ್ತು ಇಲ್ಲಿ ನಡೀತಿತ್ತದ ಅಜ್ಜವ್ರು. ಇಲ್ಲಿ 6 ತಿಂಗಳಿದ್ದಾಗ 4 ಹೊತ್ತು ಏನು ಅವ್ಯಾಹತವಾಗಿ ನಡೀತಿತ್ತು. ಏನು 2 ಹೊತ್ತರ ಟೈಮ್ ಅದಕ್ಕೆ ಬರಾಕ್ತಾ ಇರಲಿಲ್ಲ. ಇನ್ಯಾವ ಹೇಳ್ಬಿಡ್ತೀವಿ ನಮ್ದು ಅದೈತಿ ಇದೈತಿ, ಇದಕ್ಕಿಂತ ಅರ್ಜೆಂಟ್ ಯಾವುದೂ ಇಲ್ಲ. ಮಾಡಬೇಕಾದಂಥ ಕರ್ತವ್ಯ ಇದೆ. ಉಳ್ಕಿದ್ದ ಅದನ್ನೆಲ್ಲ ಪ್ರಾರಬ್ಧದ ಮ್ಯಾಗ ಹಾಕಿ ನೋಡೋಣ, ಅದನ್ನು ನಾಳೆ ನೋಡೋಣ. ಇನ್ನೂ ಭಾಳ ದಿನ ಇರ್ತೇನೆ ಅಂತ ತಿಳ್ಕೊಂಡೆ ಬಾಳೆ ಬದುಕಿನ ಅದ್ರ ಕಡೆ ಎಲ್ಲ ಕೊಡ. ಈಗ ಸದ್ಯ ಹೊಕ್ಕೈತಿ, ಇದನ್ನು ಮಾಡ್ಕೊಂಡು ಅದನ್ನು ಬಾಳೆ ಹಿಂದಗಡೆ ನೋಡುವಂತ. ಮೊದಲು ಇದನ್ನು ಮಾಡ್ಕೊ, ತಳುವುದೇ ಮಾಡು, ತಡ ಮಾಡಕ್ಕೆ ಹೋಗ್ಬಿಡೋದು. ಯಾಕೆ ಮುಂದಿನ ಕ್ಷಣ ನಿನ್ನದಲ್ಲ. ಈ ಶರೀರ ಸಂಬಂಧ ತಪ್ಪಿ ಅಂದ್ರೆ ಅಂಥ ಒಂದು ಅನುಕೂಲ ಶರೀರ ಹೋತಂತ ತಿಳ್ಕೊಳಿಕ್ಕೆ. ಬಾಕಿ ಜನ್ಮದಾಗ ತಿಳ್ಕೊಳಕ್ ಬರೋದಿಲ್ಲ ನಿಮಗೆ. ಏನು ಎಷ್ಟು ಅವಧಿ ಹಿಡಿದತಿ ಇಲ್ಲಿ ಬರ್ಬೇಕಾದ್ರೆ, ಈ ಲೆವೆಲಿಗೆ ಬರ್ಬೇಕಾದ್ರೆ. ಸಣ್ಣ ಒಂದಿರ್ತಾನು ಹೊಳಿದಿಲ್ಲ ದೌಡ ಅಲ್ಲಿ ಎಲ್ಲ. ಎಲ್ಲಿ ತಿಳಿಬೇಕು ನೀನು? ಬಾಲ್ಯಾವಸ್ಥೆ ಹೋಗಿಲ್ಲ, ಮೂಡು ಎಲ್ಲರಾಗ ಸಿಕ್ಕೊಂಡು ಒದ್ದಾಡ್ತದೆ. ಆಟ ಪಾಠಗಳಲ್ಲಿ ಅದು ಹೋಗ್ತದೆ. ಯೌವನಾವಸ್ಥೆ ಒಳಗೆ ಬರೀ ಹೆಂಡತಿ ಮಕ್ಕಳು ವ್ಯಾಮೋಹದಾಗ ಹೋಗ್ತೀನಿ. ಮುಪ್ಪಿನ ಅವಸ್ಥೆಯೊಳಗೆ ಚಿಂತೆ ಹೆಚ್ಚಿಪ್ಪ, ಏನಾಯ್ತಪ್ಪ ನನ್ನ ಮಕ್ಕಳು ಒಂದು ನನಗೆ ಇವು ಆಗಲಿಲ್ಲ ಅಲ್ಲೋ, ನಾ ತಿಳ್ಕೊಂಡಂಗೆ ಒಂದು ಆಗಲಿಲ್ಲ ಅಲ್ಲೋ, ಯಾವ ಹಚ್ಗಳಿಲ್ಲ ಅಲ್ಲೋ ನನ್ನ. ಹೌದಿಲ್ಲ? ಯಾವ ಇಷ್ಟು ಭಾಳಷ್ಟು ಮಂದಿ ಮಕ್ಳು ಅಂದ್ರೆ ಹಂಚ್ಕೊಂಡ್ಬಿಡ್ತಾರೆ. ನಿನ್ನೆ ನನ್ನ ಅಂತೇಳಿ 2 ದಿನ ಬಾರಪ್ಪ, ಅಲ್ಲಿ 2 ದಿನ ಹೋಗು. ನಮಗೇನು ಬರ್ಕೊಟ್ಟತೇನ? ಯಾಕ್ರಿ? ಅಲ್ಲ ಇದು ಜನ್ಮ ಏನಂತ ಅದಕ್ಕೆ ಹೆಂಗೆ ಮಾಡಲಿಪ್ಪ ಇನ್ನು ನಾನಂತ ಜೀವನ. ಅದಕ್ಕೆ ಅವಲಂಬನ ಮಾಡೋ, ನಂಬದಿರು, ನೆಚ್ಚದಿರು. ಯಾರು ಇವ್ರು ನಂಬಕ್ಕೆ ಹೋಗ್ಬೇಡ. ಯಾರು ನಮ್ಮವ್ರು ಅನ್ನೋರು ಯಾರು ನಂಬ? ಅತಿ ಮಮತೆ ಸಲ್ಲದು, ಅದನ್ನು ಹಚ್ಕೊಳಕ್ಕೆ ಹೋಗ್ಬೇಡ ಅಂದರು. ಏನು ನನ್ನ ಮಕ್ಕಳನ್ನ ನೋಡ್ತಾವ, ಏನು ನೋಡ್ತಾರೆ? ನೀವು ಹೋಗೋ ದಾರಿ ನೋಡ್ತಾರ ಅವರು. ಹೌದಿಲ್ಲ? ಇದು ಎಷ್ಟು ದಿನ ಬರ್ತೈತಿ ಒಬ್ಬ ಹೆಂಡತಿ ಅಂತ ಬರ್ತೈತಿ, ಇದಕ್ಕೆ ಬರುವದಂತ. ಹೌದಿಲ್ಲ? ಇದನ್ನು ಯಾವಾಗ ಇದನ್ನು ಮಾಡೇನೋ, ಇದೊಂದು ಮನೆ ಜಾಗ ಹಿಡ್ಕೊಂಡು ಕುಂತೈತಿ, ಇದು ಯಾವಾಗ ಖಾಲಿ ಆಕೈತಿ. ಆಗಬೇಕಾದ ಅಂದಾಗನ ವ್ಯವಸ್ಥೆ ನಡೀತೈತಿ. ಲೋಕದ ವ್ಯವಹಾರ ಎಲ್ಲ ನಾವು ಹೋಗೋದಲ್ಲ ಅಂತೇಳಿ ಹಿಡ್ಕೊಂಡು ಕುಂತೇನೆ. ಕಡೆಗೆ ದೆವ್ವಾಗಿ ಯಾರು ಬಂದು ಕುಂದಿರ್ತೈತಿ. ಯಾಕ್ರಿ? ಶರೀರ ಬಿಟ್ಟರು ಸೂಕ್ಷ್ಮ ಶರೀರದಾಗ ಅಲ್ಲೇ ಕುಂತಿರ್ತೈತಿ, ಪೀಡ ಕಟ್ಕೊಂತ, ಕಾಟ ಕಟ್ಕೊಂತ. ಹೋಗುದಿಲ್ಲ ಅದು. ಆಸೆ ಐತಿ ನೋಡೋದು. ಏನು ಭಾಳ ಕಠಿಣ ಐತ್ರಿ ಹೋಗೋದಿದೆಲ್ಲ. ವ್ಯಾಮೋಹದಿಂದ ಕಡೆಗೆ ಹೋಗುದು. ಅದಕ್ಕೆ ಈ ಶರೀರ ಇದ್ದಾಗ ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ, ಪುಣ್ಯ ಕೃತಿಗಳನ್ನು ಮಾಡು. ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ದುರಿತ ಅಂದ್ರೆ ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ಏನು ಪುಣ್ಯ ಕರ್ಮಗಳನ್ನು ಮಾಡು. ಅದು ಹೋದ ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿರ್ತದೆ ನೀನು ಪುಣ್ಯ. ಇಷ್ಟ ಅಲ್ಲ, ವಿಧಿವತ್ ಇದನ್ನು ಹೇಳೋದು ಕೇಳೋದು ಬಿಡಬಾರ್ದು. ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಧ್ಯಯನ ಅಧ್ಯಾಪನ. ಬರೀ ಅದನ್ನ ಮಾಡಿದಿ, ಪುಣ್ಯ ಮಾಡಿದಿ, ವ್ಯಾಪಾರ ಅದ. ದಾನ ಮಾಡಿದಿ, ಅದು ವ್ಯಾಪಾರ ಬುದ್ಧಿ. ನಾ ಸಾವ್ಕಾರ ಹಾಕೇನಂತ ಮಾಡಿದ್ದಿ. ಅದು ಭಾಳಷ್ಟು ದಾನ ಮಾಡಿ ನಾ ಸಾವ್ಕಾರ ಹಾಕೇನೋ ಆಸೆಗೆ ಮಾಡಿದ್ದಿ.
ಶ್ರೀಮಂತ ಆಗ್ಬೋದು ಹೊರತು ಜ್ಞಾನ ಆಗೋದಿಲ್ಲ ನೀವು. ಆ ಕರ್ಮಗಳನ್ನು ದಾನ ಮಾಡೋದನ್ನ, ಜಪ ತಪ ಹೋಮ ಯಜ್ಞ ಯಾಗ ದಾನ ಇವು ಜ್ಞಾನೋದಯವಾಗಲು ಕೋಟಿ ಭಾಗ್ಯ ಒಂದಕ್ಕೆ ಸಮವಾಗತ್ತಿರವು. ನಿನ್ನ ನಿಜವನ್ನ ತಿಳ್ಕೊಳ್ಳೋದಕ್ಕೆ ಯಾವ ಉಪಯೋಗ ಇಲ್ಲ. ಕರ್ಮದ ಬಂಧನನ ನಿನಗವಲ್ಲ. ಪುಣ್ಯ ಕರ್ಮಗಳನ್ನು ನೀನು ಬಂಧಕ್ಕಾಕತಿ, ಪಾಪ ಕರ್ಮನು ನೀನು ಬಂಧಕ್ಕೆ. ಜ್ಞಾನ ಮಾಡ್ಕೊಂಡಾಗ ಇದರಿಂದ ನಿನಗೆ ಬಿಡುಗಡೆ. ಅದಕ್ಕೆ ಜ್ಞಾನವನ್ನು ಪಡೆಯುವುದನ್ನ ಶ್ರೇಷ್ಠತ್ವ. ಏನು ಇವೇನು ಮಾಡೋದು ಕರ್ಮಕ್ಕನುಸಾರ ಮತ್ತೆ ಜನ್ಮಗಳು ಬರ್ತಾವ. ನೀನು ಮಾಡಿದ ಕರ್ಮ ಉಣ್ಣಾಕ ನಾವು ಬರಬೇಕು. ಪುಣ್ಯ ಮಾಡಿರೂ ಬರಬೇಕು, ಪಾಪ ಮಾಡಿರೂ ಬರಬೇಕು. ನಿನ್ನ ನಿಜವನ್ನು ತಿಳ್ಕೊಂಡಾಗ, ವಾಸನ ನಾಶ ಮಾಡಿಕೊಂಡ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿನಗೆ ಮುಕ್ತಿ. ಅದಕ್ಕೆ ಪುರುಷಾರ್ಥ ಅಂತ. ಮೋಕ್ಷ ಅಥವಾ ಮುಕ್ತಿಯನ್ನು ಹೊಂದೋದನ್ನು ಪುರುಷಾರ್ಥ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಪುರುಷಾರ್ಥ ಸಿದ್ಧಿಗಾಗಿ ಪ್ರಯತ್ನ ಮಾಡಬೇಕು. ಮೋಕ್ಷವನ್ನು ಹೊಂದೋದು ಧರ್ಮ ಅರ್ಥ ಕಾಮ ಕಡಿಕ ಅವು ಧರ್ಮ ಅರ್ಥ ಕಾಮ ಇವು ಪುರುಷಾರ್ಥ ಅಲ್ಲ. ಮೋಕ್ಷವನ್ನು ಹೊಂದುವುದು ಒಂದೇ ಪುರುಷಾರ್ಥ. ಪುರುಷ ಅಂದ್ರೆ ಪರಿಪೂರ್ಣವಾದಂಥ ಇರುವಿನ ಸ್ಥಿತಿಗೆ ಅಂತ. ಅರ್ಥ ಅಂದ್ರೆ ಹುಡುಕುವಿಕೆ, ಅದನ್ನು ಹೊಂದುವುದು. ಪರಿಪೂರ್ಣವಾದ ಇರುವಿನ ಸ್ಥಿತಿಯನ್ನು ಹೊಂದುವುದು ಪುರುಷಾರ್ಥ ಸಿದ್ಧಿ. ದುಃಖರಹಿತವಾದಂಥ ಇರುವಿನ ಸ್ಥಿತಿಯನ್ನು ನಾವು ಹೊಂದ್ಕೊಂಡು ಅದಕ್ಕಾಗಿ ಪ್ರಯತ್ನ ಮಾಡೋದು. ಅದಕ್ಕೆ ಪುರುಷಾರ್ಥ. ಮೋಕ್ಷವನ್ನು ಹೊಂದುವುದು ಒಂದೇ ಪುರುಷಾರ್ಥ. ಬರೀ ನೀವು ಸಂಪಾದಗಿರಿ ಒಳಗೆ ಬಾಳೆ ಮಾಡಿ ಯಾಕ್ರಿ ಬರೀ ಇದ್ರಾಗ ಇದನ್ನ ಬಗ್ಗೆ ನಿನ್ನ ಬಗ್ಗೆ ವಿಚಾರ ಮಾಡೋಲ್ಲ. ಬರೀ ಅದ್ರಾಗ ಅದಾರ ಎಷ್ಟೋ ಮಂದಿ ಇಲ್ಲ ಶ್ರೀಮಂತರು. ಯಾಕ್ರಿ ಸಂಕಟ ಬಂದಾಗ ನಾವು ಕರ್ಸೋನ್ ಬಿಡ್ರಿ ಸ್ವಾಮಿಗಳು ಇಲ್ಲೇ ಕರ್ಸೋನ್ ಅವ್ರನ್ನು ಅಂತ. ಬರೀ ಸಂಕಟ ಕಳ್ಕೊಳ್ಳೋ ಸಂಬಂಧ ಅಷ್ಟ. ಇದು ನಿಜವನ್ನ ತಿಳ್ಕೊಬೇಕು ನಾವು ಎದಕ್ಕೆ ಬಂದೇವೆ. ಎಷ್ಟು ಮಂದಿಗೆ ಗೊತ್ತೈತಿ ಇದು? ಹೊಳಿದನ ಇಲ್ರಿ. ಜೀವ ಇರುವ ಮಠನು ಬರೇ ಅದ್ರಾಗ ಗಟ್ಟಿ ಅನ್ನೋ ತಿಳುವಳಿಕೆ ಇರ್ತೈತಿ. ಗಾಳೆ ಬಡ್ದಿಲ್ಲ ಅಲ್ಲಿ ಎಲ್ಲಿ ಹೊಡಿಬೇಕು. ಬಾಳೆನ ಸುಖರೂಪ ಅಂತ ತಿಳ್ಕೊಂಡ್ರಿ. ಇದೇ ಕರೆ, ಇದೇ ಸುಖರೂಪ ಅಂತ. ಇದು ಮಿಥ್ಯಾ ವಸ್ತು, ಇದು ತೋರ್ತತಿ, ಇದು ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ನಿನ್ನ ನಿಜದ ಎಚ್ಚರಿಕೆ ಆದಾಗ ಬರ್ತೈತಿ. ಯಾವ ಅದರ ಸಂಸ್ಕಾರ ಮಾಡ್ಕೊಂಡಿರ್ತಾನೆ ನಾವು ಹೊಳಿತಿದ್ದೇವೆ. ಅದ್ರಾಗ ಅವ ಮುಂದುವರಿತಾನೆ. ಉತ್ತಮ ಸಂಸ್ಕಾರ ಮಾಡ್ಕೊಂಡಿರ್ತಾನೆ. ಅಂಥವ್ರ ಸಂಘ ಮಾಡೋದ್ರಿಂದ ನಿನಗಲ್ಲಿ ಅಂಥ ಉತ್ತಮ ಸಂಸ್ಕಾರ ಆಕೈತಿ. ಉತ್ತಮರ ಸಂಘ, ಉತ್ತಮ ಸಂಸ್ಕಾರ ಆಗ್ಬೇಕಾದ್ರೆ ಅಂಥವ್ರ ಸಂಘದಾಗ ಇರಬೇಕು. ಜಡಬುದ್ಧಿ ಜಡ ಸಂಘದಾಗಿದ್ದೆ ಅಂದ್ರೆ ಏನು ಸಂಸ್ಕಾರ ಆಕೈತಿ, ಏನು ಜನ್ಮ ಬರ್ತೈತಿ. ಎಂಥವ್ರ ಸಂಘ ಮಾಡ್ತೇವೆ ಅಂಥ ಸಂಸ್ಕಾರ ನಿನ್ನಲ್ಲಿ ಆಕೈತಿ. ನಮ್ಮ ಕೈ ಒಳಗೈತಿ. ನಮ್ಮ ಸ್ಥಿತಿಗತಿಗಳಿಗೆ ನಾವು ಕಾರಣ. ಅಂಥವ್ರು ಹೋಗಿ ಅಂತ ಎದ್ರು ಬಿದ್ರು ಅಂಥವ್ರ ಸಂಘ ಮಾಡಿದ್ರಿ, ಅಂಥ ಸಂಸ್ಕಾರ ನಿನಗಾದ. ಮಹಾತ್ಮರ ಸಂಘ ಮಾಡಿದ್ರೆ ಹೆಂಗಾಕಿತ್ತು? ಅದೇ ವೇಳೆನ ಇಲ್ಲಿ ಕಳೆದಿದ್ರೆ ಹೆಂಗಾಕಿತ್ತು? ಆತ್ಮರು ಹೇಳುವಂಥ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಆಗಿತ್ತು. ಜೀವನ ಪರ್ಯಂತರ ಇದ್ರಾಗ ನೀ ಕಾಲು ಕಳೆದಿದ್ರೆ ಹೆಂಗಾಕಿತ್ತು? ನಿರಂತರ ಈ ಅಭ್ಯಾಸದಾಗ ತೊಡಗಿದಾಗ ನಮಗಿದು ಅನುಭವ ಬರ್ತೈತಿ. ಈ ಇರುವಿನ ಅನುಭವ ಮಾಡಿಕೊಂಡಾಗ ನಮ್ಮ ಹೃದಯ ಗ್ರಂಥಿ ನಾಶ ಆಕೈತಿ. ವಾಸನಾ ಗ್ರಂಥಿ ಭೋಗ ವಾಸನೆಗಳು ಏನದಾವಲ್ಲ ಅವು ನಿಜದ ಅನುಭವ ನಾವು ಮಾಡ್ಕೊಂಡಾಗ ಇದು ನಾಶ ಆಕೈತಿ. ಬಿದ್ದಂತೆ ಹೃದಯ ಗ್ರಂಥಿ, ಚಿದ್ದಂತೆ ಅಸ್ಯ ಸಂಶಯ, ಕ್ಷೀಯಂತೆ ಜಾಶ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ ಅಂತ. ಅವಾಗ ನಮಗಿದು ನಿಜದ ಅನುಭವ ಆಕೈತಿ. ಅದ ವಾಸನಾ ಗಂಟು. ನಮ್ಮನ್ನು ನಂಬಿದಿನ ಅಂದ್ರೆ ಗಂಟೆ ಬಸ್ತೇವೆ ನಿಮ್ದು ಅಂತಿದ್ರು ಅಜ್ಜ ಅವ್ರು. ನಂಬಬೇಕಲ್ಲ ನಾವು, ಅವ್ರು ನಂಬಲಿಲ್ಲ. ನೀವು ಬಾಳೆ ಬದುಕು ನಂಬಿದ್ದೀನಿ. ಹೋಗಿ ಡೊಗ್ಗೋಗಲ್ಲಿ ಅಂತಿದ್ರು ಅಜ್ಜ ಅವ್ರು. ಹೋಗಿ ಮತ್ತು ಅಲ್ಲೇ ಹೋಗಿ ಡೊಗ್ದೇನವ್ರು. ಹೋಗಿ ಡೊಗ್ಗೋಗಲ್ಲಿ ಮತ್ತೆ ಬರ್ತಾನ. ಯಾಕ್ರಿ ಹೆಂಗಾಗ್ಯಾನ ನೋಡ, ಹೋಗಿ ಅಲ್ಲಿ ಗೂಟ ಬಿಡ್ದಾಳು. ಏನೈತಿ 3 ಏನೇನು ಗೂಟ ಹೊಡೆದಾಳು. ಹೆಂಗಾಗ್ಯಾನ ನೋಡ ಅಂತಿದ್ರು. ಎಲ್ಲಿ ಹೋಗಿದ್ದೆ ಅಂತ, ಎಲ್ಲಿ ಸರಿಗಿಡಕ್ಕೆ ಹೋಗಿದ್ದೆ? ಹೌದ್ರ ಮನೆಗೆ ಹೋದ ಕೂಡಲೇ ಏನು ರಾಯಣ್ಣ, ಊರಾಗೆಲ್ಲ ರಾಯಣ್ಣ, ಮನೆ ಹೆಂಡತಿಗೆ ಪಿಂಜಾರ. ಯಾಕ್ರಿ ಏನ ಮಂದಿಗೆಲ್ಲ ಏನು ಎಲ್ಲರೂ ಹೆದರ್ಸ್ಕೊತಾನ ಊರನ್ನ ಮಂದಿ ಎಲ್ಲ. ಯಾಕ್ರಿ ಮನೆಗೆ ಹೋದ ಕೂಡಲೇ ಪಿಂಗಿ ಬಂದ. ಎಲ್ಲರದು ಹಂಗೈತಿ ಪರಿಸ್ಥಿತಿ ಎಲ್ಲ. ಇದ್ರ ಕೈಯಾಗ ಸಿಕ್ಕ ಪಾರಾಗೋದು ಭಾಳ ಕಠಿಣ ಐತಿ.
ಒಬ್ಬರದ ಅಲ್ಲಿ ಇಡೀ ಜಗತ್ತಿನ ಎಲ್ಲ ಜೀವಿಗಳ ಹನಿ ಬರ ಹಿಂಗೆ ಐತಿ ನಾವು ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ನಾವು ಎಷ್ಟು ಸೂರದಿ ಅನ್ನೋದು ಗೊತ್ತೈತಿ ಬಾ ನನಗಂತಾರ ಹೌದಿಲ್ಲ ಊರಾಗೆಲ್ಲ ಸೂರ್ ಮನಿ ಹಿಂತಿಗೆ ಪಿಂಜಾರ ಹೌದಿಲ್ಲ ಸರ್ದಾರ ಊರಿಗೆಲ್ಲ ಹೌದಿಲ್ಲ ಅಲ್ಲಿ ಸುಮ್ಮನ ಏನು ಅಂದದ್ದು ಅನಿಸ್ಕೊಂಡು ಸುಮ್ಮನೆ ಕುಂತಿರ್ತೈತಿ ಏನು ವಿಷಯ ಚಿಂತನೆಯನ್ನು ಕಣ್ಣಿಟ್ಟು ಮಾಡ್ತೀರಿ ಸ್ವರೂಪ ಚಂದ್ರಕ್ಕೆ ಒಂದು 5 ನಿಮಿಷ ಕೂಡ್ರಾಕ ಅಲ್ಲಿ ಅಂತಿರಲ್ಲ ಹ್ಮ್ ಕನಿಷ್ಠ 2 ವೇಳೆಯರೊಳಗೆ 2 ವೇಳೆ ಇದ್ರ ಕಾಲು ಕಳಿಬೇಕು ನೋಡ್ರಿ ಏನ್ ಆಕೈತಿ ನಾವು ತಪ್ಪದಂಗೆ 2 ವೇಳೆಯಾರ ಕನಿಷ್ಠ ಇಲ್ಲ 2 ವೇಳೆ ಶ್ರವಣ ಮಾಡಬೇಕು 3 ವೇಳೆ ಮನನ ಮಾಡಬೇಕು ಅಂದ್ರೆ 5 ವೇಳೆ ಆಗ್ಬಿಡ್ತೈತಿಲ್ಲ ಶ್ರವಣ ಮಾಡೋದು ಅದು ಮತ್ತು ಇದನ್ನ ಮಾಡಿದಂಗೆ ಅಲ್ಲ ಅದ್ರ ಚಿಂತನದ ತೊಡಗಿದಂಗೆ ಮುಂಜಾನೆ ಸಂಜೆ ಮುಂದೆ 2 ವೇಳೆ ಹೋಗ್ತೈತಿ ಅವಾಗ ಮಧ್ಯಾಹ್ನ ಹೇಗ್ರಿ ಆ ಟೈಮ್ನೊಳಗೆ ಮಾಡ್ಬೇಕಾಗೈತಿ ಆ ನಂತರ ರಾತ್ರಿ ಟೈಮ್ ಬ್ರಾಹ್ಮಿ ಮುಹೂರ್ತದೊಳಗೆ ಆ ವೇಳೆದೊಳಗೆ ನಾವು ಇದರ ಅಭ್ಯಾಸ ಚಿಂತನೆ ಮಾಡ್ಬೇಕಾಗೈತಿ ಕೇಳಿದ್ದನ್ನು ಮನನ ಮಾಡಬೇಕು 2 ವೇಳೆ ಶ್ರವಣ 3 ವೇಳೆ ಮನನ ಮಾಡು ಅಂದಾಗ ಇದು ಗಟ್ಟಿ ಆಕೈತಿ ನಮ್ಗೆ ಹಂಗೆ ಕೇಳಿ ಮನೆಗೆ ಬಾಧ್ಯ ಹೊಳ್ಳಿ ಏನು ಕೇಳಿದ್ವು ಅನ್ನೋದು ಈಗ ಕೇಳಿದ್ರೆ ಹೇಳಕ್ಕೆ ಬರೋದಿಲ್ಲ ಏನು ಕೇಳಿದ್ರು ಭಾಳ ಚಲೋ ಹೇಳಿದ್ರು ಬಿಡ್ರಿ ಅವರು ಏನು ಅದನ್ನ ಹೆಂಗೆ ಏನು ಹೇಳು ಅಂದ್ರೆ ಅಲ್ಪರಿಗೆ ಅದು ತಿಳಿದಿಲ್ಲ ಅದ ಹಿಂಗೆಲ್ಲ ಹಾರು ಹೊಡೆದವನ ಹೋಗ್ಬಿಡ್ತಾನ ಏನು ಹೇಳಿದ್ರೆ ನಮಗಟ್ಟು ಹೇಳಂದ್ರೆ ಏ ನಾಳೆ ಬಾ ನೀನು ಅಂದ್ರೆ ಗೊತ್ತಾಗೈತಿ ನಿಮ್ಗೆ ಹಾರು ಹೊಡೆದು ಹೋಗ್ಬಿಡ್ತದೆ ನೆನಪ ಇಲ್ಲಿ ಏನು ಹೇಳಿದ್ರು ಅದ್ರ ಬಗ್ಗೆ ಹೇಳಾಕ ನಾವು ಬರೋದು ಯಾಕೆ ಬೇರೆ ವಿಷಯ ಹೇಳಿ ನೆನಪಿಡ್ತಾನ ಮತ್ತೆ ಯಾಕ್ರಿ ನೀ ಕರ್ಕರ್ದು ಹೇಳ್ತಾನ ಅಲ್ಲಿ ಬಾಯಿ ಹಿಂಗೆ ಸುದ್ದಿ ನಿನಗೆ ಗೊತ್ತಿಲ್ಲ ಗೊತ್ತಿಲ್ದವ್ರಿಗೆ ಮನಿ ಹೋಗಿ ಕೇಳ್ತಾನ ಗೊತ್ತೈತಿಲ್ವ ನಿಮ್ಗೆ ಅಲ್ಲಿ ಹಂಗಾಗೈತಿ ಅವ್ರ ಮನ್ಯಾಗ ಹೌದಿಲ್ಲ ಡಂಗ್ರ ಹೊಡೋಡ್ದು ಬರ್ತಾನ ಹೋಗಿ ನಮ್ಮ ಸುದ್ದಿ ಹಿಂಗೆ ಹೇಳಿದ್ರು ಅವ್ರು ನಮಗೆ ದೇವ್ರದಾರ ಅಂತ ಹೇಳಿದ್ರು ಅವ್ರು ಮಹಾತ್ಮ ಅಜ್ಜಾರು ಬಂದಾರ ಹಿಂಗೆ ಹೇಳಿದ್ರು ನಮ್ಗೆ ನೀವೆಲ್ಲರೂ ದೇವ್ರದೀವಿ ಅಂತ ಹೇಳೋರು ನೆನಪು ಮಾಡೋರು ಯಾರು ಇದು ನೀವು ಅಲ್ಲ ಅಂದ್ರೆ ಅವ್ರು ನಾವು ಅಲ್ಲನ ಹಿಡ್ಕೊಂಡು ಇಲ್ಲ ದೇಹ ನಾನಲ್ಲ ಇಂದ್ರಿಯಗಳು ನಾನಲ್ಲ ನಂಗಾರೆ ನಾನು ಆನಂದ ಸ್ವರೂಪ ದೇವ್ರೇ ನಾನು ಅನ್ನೋದನ್ನು ಹೇಳಾಕತ್ತಾರ ಅವರು ಅದನ್ನು ನಾವು ನೆನಪು ಮಾಡೋದಲ್ಲ ಅದನ್ನು ಅದಿಲ್ಲ ನಮ್ಮಂಥವು ಹೆಂಗೆ ದೇವ್ರ ಅದು ಹೊಡಿತನೂ ಭಾಳ ಕಠಿಣ ಗಟ್ಟಿ ಆಗ್ಬಿಟ್ಟೈತಿ ಸಂಘ ಮಾಡಿ 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 ಅಜ್ಞಾನ ಮಾಡಿ ಅಜ್ಞಾನ ಗಟ್ಟಿ ಆಗ್ಬಿಟ್ಟು ಅದು ಈ ಶ್ರವಣದ ಬಲ ಜೋರಾದಂಗೆ ಬೇಕಾದಂಥ ಅಜ್ಞಾನಿ ಅದನ್ನೋದು ಅವನಲ್ಲಿ ಬದಲಾವಣೆ ಮಟ್ಟಿ ಹೊಡಿ ಹಗ್ಗ ಮೆತ್ತಗಿರ್ತೈತಿ ಅದು ಕಲ್ಲು ವಜ್ರದುಂಡಿ ಕಲ್ಲು ಅದ ಹಗ್ಗ ಜಗ್ಗಿ 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 ಸಮದ ಹೋಗ್ತೈತಿ ವಜ್ರದುಂಡಿ ಕಲ್ಲು ಹಂಗೆ ಶ್ರವಣ ಅನ್ನುವಂಥದ್ದು ಏನೈತಿ ಎಲ್ಲ ನಿನ್ನ ಬಗ್ಗೆ ಹೇಳೋದು ಕೇಳೋದು ಜನ್ಮ ಜನ್ಮಾಂತರದಿಂದ ಇದ್ದಂಥ ನಿನ್ನ ಬಗ್ಗೆ ಇದ್ದ ಜ್ಞಾನ ಎಲ್ಲ ಹೋಗಿ ಜ್ಞಾನೋದಯ ಆಕೈತಿ ಅದಕ್ಕೆ ಶ್ರವಣ ಬಹಳ ಶ್ರೇಷ್ಠವಾದದ್ದು ಅದು ಇದನ್ನು ತಪ್ಪಿಸ್ಕೋಬೇಡ್ರಿ ಅಂತ ಮೇಲೆ ಮೇಲೆ ಮಹಾತ್ಮರು ಅದೊಂದು ಭಾಗ್ಯನ ಬೇಕಲ್ಲ ಕೇಳಬೇಕು ಅದನ್ನು ಅನುಭವ ಮಾಡ್ಕೋಬೇಕು ಕೇಳಿದವ್ರು ಏನಾಗ್ಯಾರ ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರೆ ಕೇಳಿ ಅದನ್ನು ಆನಂದ ಹೊಂದಿದವ್ರಿಗೆ ಗೊತ್ತಿರ್ತೈತಿ ಕತ್ತಿಗೇನು ಗೊತ್ತಿರ್ತೈತಿ ಹತ್ತಿ ಕಾಳ ಸಮಿ ಬರೇ ಬಾಳೆ ಬದುಕಿಗೆ ಬಡ್ಕೊಂಡು ಕತ್ತಿ ಗತಿ ಮಾಡಿ ಯಾಕೆ ಜೀವನ ಸಾಗಿಸಿದ್ರು ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಇಷ್ಟ ಮಾಡಿದ ಜೀವನ ಏನು ಗೊತ್ತಾಯ್ತು ನಿನಗೆ ಅದರಿಂದ ಏನು ಲಾಭ ಆಯ್ತು ನಿನಗೆ ಬೇಸರಿಕೆ ಆಗ್ತಿಲ್ಲ ನೀನು ಅದನ್ನು ಮಾಡೋದು ಬಂದ್ ಮಾಡಿದಾಗ ನಿನಗೆ ಬೇಸರಿಕೆ ಹೋಗ್ತೈತಿ ಬೇಸರಿಕೆ ಕೊಡು ಬೇಸರಿಕೆ ಹೊಂದು ಇದ್ದಲ್ಲಿ ಬೇಸರ ಆಕೈತಿ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗ ಎಲ್ಲಿ ತನಕ ನೀವು ಮಾಡ್ಕೊಂತ ಹೋಗಿ ಎಲ್ಲಿ ತನಕ ಬೇಸರ ಆಗುತ್ತೆ ತಪ್ಪದು ಅವನು ಬಂದ್ ಮಾಡಿದಾಗ ಬೇಸರ ಯಾರಿಗೆ ಬೇಸರ ಆಗುತ್ತೆ ಬೇಸರ ಆದಾಗ ನಿದ್ದೆಗೆ ಹೋಗೋದು ಹೋದಿಲ್ಲ ಮುಂಜಾನೆ ಸಂಜೆ ಮಟ್ಟ ಬಳ್ಕೊಂತಿ ಬಾಳೆ ಸಂಬಂಧ ಬೇಸರಿಕೆಯನ್ನು ಹೊಂತಿ ಈ ಕಡೆಗೆ ನಿದ್ದಿಗೆ ಅದನ್ನು ಮಾಡಲಿಲ್ಲ ಅಂದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅದನ್ನು ಬಂದ್ ಮಾಡಿದೆ ಅಂದ್ರೆ ಬೇಸರ ಆಗೋ ಪ್ರಸಂಗ ಬರೋದಿಲ್ಲ ನಿದ್ದೆ ಅವಶ್ಯಕತೆ ಇರುವುದಿಲ್ಲ
ಅವಾಗ ಅವಾಗ ಗುಡಾಕೇಶ ನಿದ್ದೆ ಗೆದ್ದವ ಅವ. ಏನು ಗುಡಾಕೇಶ ಅಂದ್ರೆ ನಿದ್ದೆಯನ್ನು ಗೆದ್ಯಾಕೆ ಬರ್ತೈತೆ ಅವು ಇಂದ್ರಿಯಗಳು ನಿಗ್ರಹ ಮನೋ ನಿಗ್ರಹ ಮಾಡ್ಕೊಂಡಾಗ ಬರ್ತೈತೆ ಅದು ನಿದ್ದೆ ಗೆದ್ಯಾಕೆ. ಏನು ನಿದ್ಯಾಗಿ ಬಿದ್ದು ಬಿಡ್ತೀವಿ ಬೇಸರ ಆತಪ್ಪ ನನಗೆ ಬಾಳೆ ಮಾಡಿ 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 ಬಡ್ಕೊಂಡು 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 ಮಾಡ್ತಾ ಇದೆ. ಅದರಿಂದ ಎಲ್ಲ ಕೈ ಬಿಡ್ತೀವಿ ಅದನ್ನು ಬಿಟ್ಟು ಎಲ್ಲ ಮರ್ತ ತನ್ನೊಳಗೆ ತಾ ಆರಾಮ್ ನನ್ನೊಳಗೈತಿ ಅನ್ನೋದು ಹೊಳಿವಲ್ದು ನಮ್ಗೆ ಇನ್ನೂ ಹೊಳಿವಲ್ದು ನಾವು ಅದ್ರಾಗ ಐತಿ ಇದ್ರಾಗ ಐತಿ ಅಂತ ಹುಡುಕ್ಯಾಡಿ ಸುಳ್ಳ ಬ್ಯಾಸರಿಕೆಯನ್ನು ಹೊಂತೀವಿ. ಜಾಗರಣದೋಡು ಎಡೆಯಾಡಿ ಬಳಲುವ ಮನವನು ಓಜೆಯಮ್ಮ ನಿಲ್ಲಿಸಿ ಅಂದರೆ ವಿಚಾರದಿಂದ ಅದನ್ನು ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಸುಮ್ಮನೆ ನಿಲ್ಲಿಸಕ ಅಲ್ಲಿ ಅನುಭವ ಗೊತ್ತು. ಯಾವಾಗ ಮನಸ್ಸಿನ ಹರಿದಾಟ ನಿಲ್ತೈತಿ ಮನಸ್ಸು ಸುಮ್ಮನೆ ಆಕೈತಿ ಯಾವಾಗ ಅದರ ಸುಖದ ಅನುಭವ ಆಕೈತಿ. ಯಾವಾಗ ಬುದ್ಧಿ ಚಂಚಲಾಕೈತಿ ಹರಿದಾಡಕೈತಿ ಅಂದ್ರೆ ಆರಾಮ್ ಕಳ್ಕೊತೈತಿ ಬ್ಯಾಸರಿಕೆಯನ್ನು ಹೊಂತೈತಿ. ಅತ್ತಾಗಿ ಇತ್ತಾಗಿ ಯಾಕೆ ತಿರುಗ್ತಿ ಕೆಲಸ ಇಲ್ಲ ಸುಮ್ಮನೆ ನಿನ್ನೊಳಗೆ ಐತೆ ಅನ್ನೋ ಸುಮ್ಮನೆ ಇದ್ದಾಗ ಅನುಭವ ಬರ್ತೈತೆ. ಯಾಕಂದ್ರೆ ಎಲ್ಲರ ಸ್ವರೂಪನ ಅದ ಐತಿ ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ ಏನಾರ ಮಾಡಿ ಹೊಂದ್ಬೇಕನ್ನೋ ಸಂಸ್ಕಾರ ವಾಸನ ಹಂಗೈತದ ಅದಕ್ಕೆ ಬಡ್ಕೋತೈತಿ ಅದನ್ನು ಮಾಡಿನ ಇದನ್ನು ಮಾಡಿನ ಏನು ಮಾಡಿರೋ ಏನು ಇಲ್ಲ ಸುಳ್ಳ ಬಡ್ಕೊಂಡು ಬಡ್ಕೊಂಡು ಯಾಕೆ ಸಾಯ್ತಿ ಕೆಲಸ. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ ಅನ್ನೋದು ಹೊಳೆದಾಗ ಮನಸ್ಸು ಸುಮ್ಮನೆ ಇರ್ತೈತಿ. ಅದಕ್ಕೆ ಮನಸ್ಸನ್ನು ಸುಮ್ಮನೆ ಇರಿಸೋದ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ ಏನು ಮನುಷ್ಯನ ಹರಿದಾಟ ಬಂದ್ ಮಾಡಿಸೋದ ಯೋಗ. ಏನು ಅದಕ್ಕೆ ಯೋಗಾಭ್ಯಾಸ ಅದಾಗಿ ಕೊಡೋದು ಚಿತ್ತವೃತ್ತಿ ನಿರೋಧ ಮಾಡೋದು ಪ್ರಾಣ ನಿರೋಧ ಅದು ಮಾಡೋದು ಯೋಗ ಅಲ್ಲ. ಹವಾ ಬಿಗಿ ಹಿಡಿದು ಯೋಗ ಅಲ್ಲ ಚಿತ್ತವೃತ್ತಿ ನಿರೋಧ ಮಾಡೋದನ್ನ ಯೋಗ.